ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ತಿರ ಬಂದು ಸದಾಶಿವನ ಭೃತ್ಯರು ಮತ್ತು ಸದಾಶಿವ ದಕ್ಷ ಯಜ್ಞವನ್ನು ವಿಧ್ವಂಸ ಮಾಡಿದ ಬಗೆಯನ್ನು ಹೇಳಿದರು. ಆವಾಗ ಬ್ರಹ್ಮದೇವರು ಬುದ್ಧಿವಾದ ಹೇಳಿದರು, ನೀವು ತಪ್ಪು ಮಾಡಿದ್ದೀರಾ, ಆ ತಪ್ಪನ್ನು ನೀವು ತಿದ್ದುಕೊಳ್ಳಿ. ಪರಿಶುದ್ಧ ಚೇತಸ, ಶುದ್ಧವಾದ ಮನಸ್ಸಿನಿಂದ ಸದಾಶಿವನ ಬಳಿ ಅಪರಾಧವನ್ನು ಕ್ಷಮಿಸುವಂತ ಬೇಡಿಕೊಳ್ಳ್ರಿ, ಆಗ ಅವನು ಬೇಗ ಪ್ರಸನ್ನನಾಗ್ತಾನೆ ಅಂದರು. ಕ್ಷಿಪ್ರಪ್ರಸಾದಂ ಪ್ರಗೃಹೀತ ಅಂಘ್ರಿ ಪದ್ಮಾಹ ಅಂತ ಈ 7ನೆಯ ಅಧ್ಯಾಯದ 7ನೆಯ ಶ್ಲೋಕವನ್ನು ನಾವೀಗ ನೋಡಬೇಕಿದೆ. ಅದು ಹೀಗಿದೆ: ನಾಹಂ ನ ಯಜ್ಞಃ ನ ಚ ಯೂಯಮನ್ಯೇ ಯೇ ದೇಹಭಾಜೋ ಮುನಯಶ್ಚ ತತ್ವಂ ವಿದುಪ್ರಮಾಣಂ ಬಲೈವೀರ್ಯಯೋರ್ವ ತಸ್ಯಾತ್ಮತಂತ್ರಸ್ಯ ಕ ಉದ್ವಿಧಿತ್ಸೇತಂತ. ಇದರ ಮೇಲುನೋಟದ ಅರ್ಥವನ್ನು ಒಮ್ಮೆ ನೋಡೋಣ. ಆಚಾರ್ಯರ ನಿರ್ದೇಶನದಲ್ಲಿ 2ನೇ ಬಾರಿ ನೋಡೋಣ. ಅದರ ಮೇಲುನೋಟದ ಅರ್ಥ ಹೀಗಿದೆ: ನಾಹಂ ನಾನಾಗಲಿ, ಯಜ್ಞ ನಾರಾಯಣ ಆಗಲಿ, ಯೂಯಮನ್ಯೇಚ ದೇಹಭಾಜ ನೀವೆಲ್ಲ ಯಾರಿದ್ದೀರಾ ಅವರು ಮುನಿಗಳಾಗಲಿ ಸದಾಶಿವನ ಬಲವೀರ್ಯಗಳನ್ನು ತಿಳಿದಿಲ್ಲ. ಆ ತರಹದ ಆತ್ಮತಂತ್ರನಾದ ಸದಾಶಿವನನ್ನು ಕ ಉದ್ವಿಧಿತ್ಸೇತ್ ಯಾರು ಮೀರ್ಲಿಕ್ಕಾಗತ್ತೆ ಅಂತ ಮೇಲ್ನೋಟದ ಅರ್ಥ. ನಾವು ಪ್ರಕರಣ ಪಠಿತವಾಗಿದೆ, ಅದರಿಂದಾಗಿ ಹಾಗೆ ಓದಿಬಿಡ್ತೇವೆ. ನಾಹಂ ಅಂತ ಹೇಳಿ ಅಹಂ ಅಂತ ಹೇಳಿದರೆ ಬ್ರಹ್ಮದೇವರು, ಯಜ್ಞ ಅಂತ ಹೇಳಿದಾಗ ಯಜ್ಞೋ ವಿಷ್ಣು ಅಂತ ವೇದ ಇದೆ. ಅದರಿಂದಾಗಿ ನನಗಾಗಲಿ ನಾರಾಯಣನಿಗಾಗಲಿ ಉಳಿದ ದೇವತೆಗಳಿಗಾಗಲಿ ನಿಲುಕದವ ಸದಾಶಿವ. ಅದಕ್ಕೆ ತಪ್ಪರ್ಥ ಆಗತ್ತೆ ಅಂತ ಆಚಾರ್ಯರು ಬಂದದ್ದು. ಆಚಾರ್ಯರು ಹೇಳಿದ್ರು ಯಜ್ಞ ಇಂದ್ರ ಅಂದರು. ಇಲ್ಲಿ ಯಜ್ಞ ಅಂದರೆ ಇಂದ್ರ, ನಾರಾಯಣನ ಬಗ್ಗೆ ಪ್ರಸಕ್ತಿ ಇಲ್ಲ. ಯಾಕೆ? ಯಜ್ಞೋ ಯಜ್ಞಪತಿಸ್ತ್ರಿಂದ್ರ ಪುರುಹೂತಃ ಪುರುಷ್ಟುತಃ ಇತ್ಯಭಿಧಾನಂ. ಯಜ್ಞ, ಯಜ್ಞಪತಿ, ಇಂದ್ರ, ಪುರುಹೂತ, ಪುರುಷ್ಟುತ ಈ ವಿಶೇಷಣಗಳು ಇಂದ್ರನನ್ನು ಹೇಳ್ತವೆ, ಪುರಂದರನನ್ನು ಹೇಳ್ತವೆ. ಅದರಿಂದಾಗಿ ಯಜ್ಞ ಅಂದರೆ ಇಂದ್ರ. ಸರಿ, ದೇವರನ್ನು ಒಂದು ತೆಗೆದು ಹಾಕಿದ್ರಿ. ಆದರೆ ಬ್ರಹ್ಮದೇವರು ನನಗಿಂತಲೂ ಸದಾಶಿವ ಮಿಗಿಲು ಅಂತ ಹೇಳಿದ್ರಲ್ಲ. ಯಜ್ಞ ಅಂತನ್ನುವ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಮಾಡಿದ್ರಿಂದ ಭಾಗವತದ ಸ್ಪಿರಿಟ್ ರಕ್ಷಿತ ಆಯಿತು. ಯಾಕೆಂದರೆ ಭಾಗವತ ನಾರಾಯಣನ ಮಹತ್ವವನ್ನು ಹೇಳಲಿಕ್ಕೆ ಹೊರಟಿರೋದು. ಸರಿ, ಆದರೆ ಬ್ರಹ್ಮದೇವರು ಸದಾಶಿವನಿಗಿಂತ ಕಿರಿಯರು ಅಂತ ಆಯ್ತಲ್ಲ ಅಂತ ಹೇಳಿದರೆ ಆಚಾರ್ಯರು ಹೇಳಿದರು ಇದರ ಅರ್ಥ ಹೀಗೆ ಮಾಡಿಕೊಳ್ಬೇಕು ಅಂದರು. ಬನ್ನಿ
ಅಹಂ ನಾನಾಗಲಿ, ಯಜ್ಞ ಇಂದ್ರ ಆಗಲಿ, ಯೂಯಮನ್ಯೇ ನೀವೆಲ್ಲ ಯಾರ್ಯಾರು ದೇವತೆಗಳು ಬಂದಿದ್ದಾರೆ, ಋಭು ವಿಭ್ವ ವಾಜಶ್ರವಸ್ಸು, ಉಳಿದ ರುದ್ರರು, ವಿಷ್ಣುವನ್ನು ಬಿಟ್ಟರೆ 11 ಜನ ಆದಿತ್ಯರು, ಇವರೆಲ್ಲ ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ, ಮತ್ತೆ ದೇಹಭಾಜ ಜೀವಿಗಳು, ಮುನಯ ಮುನಿಗಳು, ಯಸ್ಯ ಯಾರ ಬಲವೀರ್ಯಯೋ ಬಲ ಹಾಗೂ ಪರಾಕ್ರಮಗಳ ಪ್ರಮಾಣಂ ನ ವಿದುಹು ಮಿತಿಯನ್ನು ತಿಳಿದಿಲ್ಲವೋ, ತಸ್ಯ ಆತ್ಮತಂತ್ರಸ್ಯ ಅಂತಹ ಪರಮಾತ್ಮ, ಅವನ ಆತ್ಮ ಅಂದರೆ ಮನಸ್ಸು, ಆತ್ಮವಶ ಅಂದರೆ ಅವನ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ನಡೆಯುವ ಸದಾಶಿವನನ್ನು ಯಾರು ಮೀರೋದು ಅಂತ ಹಾಗರ್ಥ. ಏಕೆಂದರೆ ಆತ್ಮ ಮತ್ತು ಆತ್ಮತಂತ್ರ ಅನ್ನೋದು ನಾರಾಯಣನಿಗಲ್ಲದೆ ಬೇರೊಬ್ಬರಿಗೆ ಬಳಸೋದಿಲ್ಲ. ಆತ್ಮಶಬ್ದ ಅನ್ನೋದು ಎಕ್ಸ್ಕ್ಲೂಸಿವ್ಲಿ ನಾರಾಯಣನನ್ನು ಕುರಿತು ಹೇಳುವಂಥದ್ದು. ಅದು ಯಾವತ್ತೂ ನಾರಾಯಣನನ್ನು ಬಿಟ್ಟು ಬೇರೆಯವರನ್ನು ಹೇಳೋದಿಲ್ಲ. ಅದಕ್ಕಾಗಿ ಬ್ರಹ್ಮಸೂತ್ರದಲ್ಲಿ ಆತ್ಮಶಬ್ದದ ಸಮನ್ವಯವನ್ನು ಮಾತ್ರ ಮಾಡಿಲ್ಲ. ಬ್ರಹ್ಮಶಬ್ದದಲ್ಲಿ 3 ಶಬ್ದಗಳ ಸಮನ್ವಯವನ್ನು ಮಾಡಿಲ್ಲ. ನಾರಾಯಣ, ವಿಷ್ಣು ಈ ಶಬ್ದಗಳು ನಾರಾಯಣನನ್ನು ಹೇಳ್ತವೆ ಅಂತ ಹೇಳಲಿಲ್ಲ. ಇನ್ನು ಪುರುಷ ಮತ್ತು ಆತ್ಮ ಈ ಶಬ್ದಗಳು ದೇವರನ್ನು ಹೇಳ್ತವೆ ಅಂತ ಪ್ರತ್ಯೇಕ ಹೇಳಿಲ್ಲ. ಯಾಕೆಂದರೆ ಅದು ಅಷ್ಟು ಸಿದ್ಧ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆತ್ಮತಂತ್ರ ಅಂತಂದಾಗ ಪರಮಾತ್ಮನ ವಶನಾಗಿದ್ದಾನೆ ಸದಾಶಿವ, ಅವನನ್ನು ಮೀರೋದು ಎಲ್ಲಿಂದ? ಅವನನ್ನು ಮೀರೋದು ಎಲ್ಲಿಂದ ಅಂತಂದರೆ ಬ್ರಹ್ಮದೇವರಿಗಾಗಬೇಕಾದ್ರೆ ದೇವರನ್ನು ಮೀರೋದಲ್ಲ. ಅದು ಬ್ರಹ್ಮದೇವರು ಹೇಳಬೇಕಾದ್ರೆ ನಾನಾಗಲಿ ನೀವಾಗಲಿ ಯಾರನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲವೋ, ಯಾರ ಬಲವೀರ್ಯಗಳನ್ನು ತಿಳಿದಿಲ್ಲವೋ ಅಂತಹ ಪರಮಾತ್ಮನಿಗೆ ಅಲ್ಲಿಗೆ ಒಂದು ಖಂಡ, ಅವನ ವಶನಾಗಿರುವ ಸದಾಶಿವನನ್ನು ಮೀರೋದು ಯಾರು? ಹೀಗೆ ಈ ರೀತಿ ಅರ್ಥ ಆಗತ್ತೆ. ಇದನ್ನು ಹೀಗೆ ಅರ್ಥ ಮಾಡಬೇಕು ಅನ್ನೋದಕ್ಕೆ ಬ್ರಹ್ಮವೈವರ್ತದ ಒಂದು ಮಾತನ್ನು ಆಚಾರ್ಯರು ಕೊಡ್ತಾರೆ. ನಾಹಂ ನೇಂದ್ರೋ ನ ಚೈವಾನ್ಯೇ ಯತ್ತತ್ವಂ ನ ವಿದು ಪರಂ ತಸ್ಯ ವಿಷ್ಣೋರ್ವಶೇ ರುದ್ರೋ ಮಮ ವಾಯೋರಥಾಪಿ ಚ ನಾನ್ಯಸ್ಯ ಕಸ್ಯಚಿತ್ ಪುಂಸಃ ತಸ್ಯೇತ್ಥಂ ವಾ ಕುತಕೃತಂ ಇತಿ ಬ್ರಹ್ಮವೈವರ್ತೆ. ನಾನಾಗಲಿ ಇಂದ್ರ ಆಗಲಿ ಅಥವಾ ಉಳಿದವರಾಗಲಿ ಯಾವ ವಿಷ್ಣುವಿನ ಸ್ವರೂಪವನ್ನು ಪೂರ್ತಿಯಾಗಿ ತಿಳಿದಿಲ್ಲವೋ ಅಂತಹ ನಾರಾಯಣನ ವಶದಲ್ಲಿ ರುದ್ರ ಇದ್ದಾನೆ, ನನ್ನ ವಶದಲ್ಲಿಯೂ ಇದ್ದಾನೆ, ವಾಯುವಿನ ವಶದಲ್ಲಿಯೂ ಇದ್ದಾನೆ. ಅದಕ್ಕಾಗಿ ಮಮ ಆತ್ಮತಂತ್ರಸ್ಯ ಅಂದರು. ಆತ್ಮತಂತ್ರ ಅಂದರೆ ತಾವು ಅಂತನೂ ಒಂದು ಅರ್ಥ ಇದೆ ಅಲ್ವಾ. ಈ ರೀತಿ ಹಲವಾರು ದೃಷ್ಟಿಯಿಂದ ವ್ಯಾಖ್ಯಾನ ಮಾಡ್ರಿ ಎಂದರು. ನಾನ್ಯಸ್ಯ ಕಸ್ಯಚಿತ್ ಪುಂಸಸ್ ತಸ್ಯೇತ್ಥಂ ವಕ್ಕುತ ಕೃತಂ. ಇಂತಹ ರುದ್ರದೇವರಿಗೆ ನೀವು ಅನ್ಯಾಯ ಮಾಡಿದಿರಿ ಯಾಕೆ? ಇಂತಹ ರುದ್ರದೇವರ ವಿಚಾರದಲ್ಲಿ ಎಚ್ಚರ ತಪ್ಪಿ ನಡೆದಿರಿ ಯಾಕೆ? ದಕ್ಷ ಪ್ರಜಾಪತಿ ರುದ್ರನಿಗೆ ವಿರುದ್ಧವಾಗಿ ನಿಂತು ಯಾಗ ಮಾಡ್ತೇನೆ ಎಂದಾಗ ಬರೋಲ್ಲ ಅನ್ಬೇಕಿತ್ತು ನೀವು. ದಕ್ಷ ಪ್ರಜಾಪತಿಗೆ ಅರ್ಥ ಆಗದೇ ಇರೋದೇನು ಅಂತಂದರೆ, ಬ್ರಹ್ಮದೇವರೇ ಮೊದಲಾದವರು ಸದಾಶಿವನನ್ನು ಪ್ರೀತಿಸ್ತಾರೆ ಅಂದರೆ ಅವನ ನಿಯಮಗಳು ಸಾಧಾರಣ ಅಲ್ಲ, ಮಹಾನಿಯಮ ಅಂತ ಅರ್ಥ ಆಗಬೇಕಿತ್ತು. ಸದಾಶಿವನ ಮಹತ್ವವನ್ನು ದಕ್ಷ ಪ್ರಜಾಪತಿ ತಪ್ಪಾಗಿ ತಿಳಿದ, ನೀವು ಅವನನ್ನು ಸಪೋರ್ಟ್ ಮಾಡಿದ್ರಿ ಅಂದರೆ ಸದಾಶಿವನ ಬಗೆಗಿನ ಮಹತ್ವ ನಿಮಗೆ ಅರ್ಥ ಆಗಲಿಲ್ಲ. ಅದರಿಂದಾಗಿ ಈ ಎಲ್ಲ ಸಮಸ್ಯೆ ಆಯಿತು ಅಂತ ಬ್ರಹ್ಮದೇವರು ಹೇಳಿದ್ರು. ಸ ಇತ್ತಮಾದಿಶ್ಯ ಸುರಾನಜಸ್ತು ತೈರಥಾನ್ವಿತ ಪಿತೃಭಿಸ್ತಪ್ರಜೇತೈ ಯಯೌ ಸ್ವಧಿಷ್ಣ್ಯಾನ್ ನಿಲಯಂ ಪುರದ್ವಿಚಃ ಕೈಲಾತಂ ಅದ್ರಿ ಪ್ರವರಂ ಪ್ರಿಯಂ ಪ್ರಭೋ. ಈ ರೀತಿಯಾಗಿ ದೇವತೆಗಳಿಗೆಲ್ಲ ನುಡಿದು
ಅಜಃ ನಾಲ್ಮೊಗನಾದ ಬ್ರಹ್ಮ ಪಿತೃಭಿ ಅಮರೇಶೈ ಪ್ರಜಾಪತಿಗಳಿಂದ ಪಿತೃಗಳಿಂದ ದೇವತೆಗಳಿಂದ ಕೂಡಿಕೊಂಡು ತನ್ನ ಮನೆಯಿಂದ ಪುರದ್ವಿಷಃ ನಿಲಯಂ ಯಯೌ ತ್ರಿಪುರಾರಿಯಾಗಿರುವ ಸದಾಶಿವನ ಮನೆ ಕೈಲಾಸಕ್ಕೆ ತೆರಳಿದ. ಜನ್ಮೌಷಧ ತಪೋ ಯೋಗ ಮಂತ್ರಸಿದ್ಧೈರ್ನರೇತರೈ ಜುಷ್ಟಂ ಕಿನ್ನರ ಗಂಧರ್ವೈ ಅಪ್ಸರೋಭಿರ್ವೃತಂ ಸದಾ. ಯಾರಿಗೆ ಯೋಗ್ಯತೆ ಇಲ್ಲ ಅವರಿಗೆ ಹೋಗಲಾಗದ ನರೇತರೈ ಜುಷ್ಟಂ ಮನುಷ್ಯರಿಗಿಂತ ಎತ್ತರದಲ್ಲಿರುವ ಮನುಷ್ಯರಿಗಿಂತ ಪ್ರಬಲರಾದ ಕಿನ್ನರ ಗಂಧರ್ವ ಇವರ ಜೊತೆಗಿರುವ ಅಪ್ಸರೆಯರಿಂದ ಕೂಡಿರುವ ಆ ಪರ್ವತವನ್ನು ಕುರಿತು ಬ್ರಹ್ಮದೇವರು ತೆರಳಿದರು. ನಾನಾ ಮಣಿಮಯೈ ಶೃಂಗೈ ನಾನಾ ಧಾತು ವಿಚಿತ್ರಿತೈ ನಾನಾದ್ರುಮಲತಾ ಗುಲ್ಮೈ ನಾನಾ ಮೃಗಗಣಾವೃತೈ ಥರಥರದ ಮುತ್ತುರತ್ನಗಳಿಂದ ಕೂಡಿರುವ ಥರಥರದ ಸಂಪತ್ತುಗಳೇ ಆಗಿರುವ ಶಿಖರಗಳಿಂದ ತುಂಬಿರುವ ಆ ಕೈಲಾಸಕ್ಕೆ ತೆರಳಿದರು. ನಾನಾಮಲ ಪ್ರಸ್ರವಣೈ ನಾನಾ ಕಂದರ ಸಾನುಭಿ ರಮಣಂ ವಿಹರಂತೀನಾಂ ರಮಣೈ ಸಿದ್ಧಯೋಷಿತಾಂ. ಥರಥರದ ಕಣಿವೆಗಳಿರುವ ಥರಥರದ ಗುಹೆಗಳಿರುವ ಸಿದ್ಧರ ತಪಪುರುಷರ ತಾಣವಾದ ಸದಾಶಿವನ ಮನೆಗೆ ಹೋದರು. ಮಯೂರ ಕೇಕಾಭಿರುತಂ ಮದಾಂಧಾಳಿ ವಿಮೂರ್ಛಿತಂ ಪ್ಲಾವಿತೈ ರಕ್ತಕಂಠಾನಾಂ ಕೂಜಿತೈಶ್ಚ ಪತತ್ರಿಣಾಂ. ನವಿಲುಗಳ ಕೇಕೆಯಿಂದ ಕೂಡಿರುವ ಮದಾಂಧಾಳಿ ವಿಮೂರ್ಛಿತಂ ಹೂವುಗಳ ಪರಿಮಳಕ್ಕೆ ಮನಸೋತು ಗುಯ್ಗುಟ್ಟುತ್ತಿರುವ ದುಂಬಿಗಳಿಂದ ತುಂಬಿರುವ ರಕ್ತಕಂಠಾನಾಂ ಪ್ಲಾವಿತೈಹಿ ಕೆಂಪು ಕರಳ ಪಕ್ಷಿಗಳಿಂದ ಕೂಡಿರುವ ಪತತ್ರಿಣಾಂ ಕೂಜಿತೈಹಿ ಅನೇಕ ತರಹದ ಹಕ್ಕಿಗಳ ನಾದದಿಂದ ಕೂಡಿರುವ ಆ ಸದಾಶಿವನ ಕಡೆಗೆ ಹೋದರು. ಆಹ್ವಯಂತಮಿವೋದ್ಧಸ್ತೈ ದ್ವಿಜೈ ಕಾಮದುಘೈರ್ದ್ರುಮೈ ವ್ರಜಂತಮಿವ ಮಾತಂಗೈ ಗೃಣಂತಮಿವ ನಿರ್ಜರೈ. ಆನೆಗಳು ಚಲಿಸ್ತಾ ಇದ್ವು ಬೆಟ್ಟಗಳಲ್ಲಿ. ಬೆಟ್ಟದ ತುಂಡೊಂದು ಆನೆಯ ಜೊತೆಗೆ ಹೋಗುವಂತೆ ಇತ್ತು. ನಿರ್ಜರೈ ಧುಮ್ಮಿಕ್ಕುವ ಜಲಪಾತಗಳು ಪ್ರತಿಧ್ವನಿಸುವಂತೆ ಇದ್ದುವು. ಮಂದಾರೈ ಪಾರಿಜಾತೈಶ್ಚ ಸರಳೈಶ್ಚೋಪಶೋಭಿತಂ ತಮಾಲೈ ಸಾಲತಾಳೈಶ್ಚ ಕೋವಿದಾರಾಸನಾರ್ಜುನೈ. ಮಂದಾರ, ಪಾರಿಜಾತ, ಇನ್ನು ಸರಳ ಅಂದರೆ ಬಿದಿರು, ತಮಾಲ ಅಂದರೆ ಹೊಂಗೆ ಮರ, ಸಾಲ ಅಂದರೆ ಮತ್ತಿ ಮರ, ತಾಳ ಅಂದರೆ ತಾಳೆ ಮರ, ಕೋವಿದಾರ ಅಂದರೆ ಕಂಚುವಾಳದ ಮರ. ಅರ್ಜುನ ಮತ್ತಿಮರದ ಇನ್ನೊಂದು ವಿಶೇಷ ಅವುಗಳಿಂದ ಕೂಡಿತ್ತು. ಚೂತೈ ಕದಂಬ ನೀಪೈಶ್ಚ ನಾಗ ಪುನ್ನಾಗ ಚಂಪಕೈ ಪಾಟಲಾಶೋಕ ಬಕುಳೈ ಕುಂದೈ ಕುರಬಕೈರಪಿ. ಚೂತೈ ಮಾವಿನ ಮರಗಳು, ಕದಂಬ, ಆಮೇಲೆ ನಾಗ, ಪುನ್ನಾಗ ಚಂಪಕ ಅಂದರೆ ಸಂಪಿಗೆ, ಪಾಟಲಾಶೋಕ ಅಶೋಕ ಮರ, ಬಕುಳ ಪುಷ್ಪ, ಬೆಟ್ಟದ ಮಲ್ಲಿಗೆ ಮೊದಲಾದವುಗಳಿಂದ ಕಂಗೊಳಿಸ್ತಾ ಇತ್ತು. ಸುವರ್ಣ ಶತಪತ್ರೈಶ್ಚ ವೀರರೇಣುಕ ಜಾತಿಭಿ ಕುಬ್ಜಕೈರ್ಮಲ್ಲಿಕಾಭಿಶ್ಚ ಮಾಧವೀಭಿಶ್ಚ ಮಂಡಿತಂ. ಮಾಧವಿ ಅಂದರೆ ಇರುವಂತಿಗೆ ಹೂವು. ಇನ್ನು ಮಲ್ಲಿಗೆ, ಬೇರೆ ಬೇರೆ ಜಾತಿಯ ಮಲ್ಲಿಗೆ, ಜಾಜಿ ಮೊದಲಾದ ಮಲ್ಲಿಗೆಗಳಿಂದ ಕೂಡಿರುವ ಪನಸೋದುಂಬರಾಶ್ವತ್ಥ ಪ್ಲಕ್ಷನ್ಯಗ್ರೋಧ ಹಿಂಗುಭಿ ಭೂರ್ಜೈರೌಷಧಿಭಿ ಪೂಗೈ ರಾಜಪೂಗೈಶ್ಚ ಜಂಬುಭಿ. ಪನಸ ಅಂತಂದರೆ ಹಲಸಿನ ಮರ, ಉದುಂಬರ ಅಂತಂದರೆ ಉದುಂಬರ ಅಶ್ವತ್ಥ, ಅತ್ತಿಮರ ಮತ್ತು ಅಶ್ವತ್ಥ, ಪ್ಲಕ್ಷ್ಯ
ನೆಗ್ರೋಧ ಅಂದರೆ ಆಲ, ದೇವದಾರು, ಭೂರ್ಜ. ಭೂರ್ಜ ಅಂತ ಹೇಳಿ ಒಂದು ಮರವೇ ಬರುತ್ತೆ, ಅದರ ಎಲೆಯನ್ನೇ ಮಾಡಿ ಭೂರ್ಜ ಪತ್ರ ಅಂತ ಕರೆಯುವುದು. ಹೇಗೆ ನಾವು ದಕ್ಷಿಣದವರು ತಾಳಪತ್ರದಲ್ಲಿ ಬರೆದಿಡ್ತಾ ಇದ್ರು ಪ್ರಾಚೀನ ಗ್ರಂಥಗಳನ್ನು, ಉತ್ತರದವರು ಭೂರ್ಜ ಪತ್ರದಲ್ಲಿ ಬರೆದಿಡೋದು. ಯಾಕೆಂದರೆ ಅವರಲ್ಲಿ ಸಿಗುವಂತಹ ಮೆಟೀರಿಯಲ್ ಭೂರ್ಜ ಪತ್ರ. ಅದರಿಂದಾಗಿ ನಾವಿಲ್ಲಿ ತಾಳಪತ್ರ ಅಂತೀವಿ, ಅವರು ಭೂರ್ಜ ಪತ್ರ ಅಂತಾರೆ. ನಿಮಗೊಂದು ಸ್ವಾರಸ್ಯಕರವಾದ ಸಂಗತಿಯನ್ನು ಹೇಳಬೇಕು. ಲಿಪಿ ರೂಪುಗೊಳ್ಳೋದು ಅಲ್ಲಿ ಸಿಗುವ ಮೆಟೀರಿಯಲ್ಗೆ ಅನುಗುಣವಾಗಿ. ಅಲ್ಲಿ ಯಾವ ರೀತಿಯ ಮೆಟೀರಿಯಲ್ ಸಿಗತ್ತೆ ಅದಕ್ಕನುಗುಣವಾಗಿ ಲಿಪಿ ರೂಪುಗೊಳ್ಳುತ್ತೆ. ಗುರ್ಜರ ದೇಶದ ಆಸ್ಥಾನದಲ್ಲಿ, ಅಂದರೆ ಗುಜರಾತ್, ಗುರ್ಜರ ದೇಶದ ಆಸ್ಥಾನದಲ್ಲಿ ಸುಮಾರು 14ನೇ ಶತಮಾನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದನ್ನು ಅನೇಕ ಜನ ಉಲ್ಲೇಖಿಸಿದ್ದಾರೆ. ಅದಾದ ಮೇಲೆ ಅದ್ರದ್ದು ಮತ್ತೆ ರಿಪೀಟ್ ಆಯಿತು 17ನೇ ಶತಮಾನದಲ್ಲಿ ಮತ್ತೆ ರಿಪೀಟ್ ಆಯಿತು. ಅದೇ ತರಹದ್ದು ಏನಂದರೆ, ಒಬ್ಬ ಒಳ್ಳೆ ಅದ್ಭುತವಾದ ವ್ಯಾಖ್ಯಾನ ಬರೆದಿರ್ತಾನೊಬ್ಬ, ಅದನ್ನು ಅವನು ಹೇಳ್ತಾನೆ. ಅದಕ್ಕೆ ಹಲವಾರು ಜನ ಅದನ್ನು ಬರ್ಕೋತಾರೆ. ಬೇರೆ ಬೇರೆ ದೇಶದಿಂದ ನಿಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಪೇಪರ್ ಮೆಟೀರಿಯಲ್ಸ್, ರೈಟಿಂಗ್ ಮೆಟೀರಿಯಲ್ಸನ್ನು ತೆಗೆದುಕೊಂಡು ಬನ್ನಿ, ನಾನು ಈ ವಿದ್ವಾಂಸ ಹೇಳ್ತಾನೆ, ಬರ್ಕೊಂಡು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡಿ ಅಂತ ಸ್ವಯಂ ಗುರ್ಜರ ದೇಶದ ರಾಜ ಹೇಳ್ತಾನೆ. ಒಳ್ಳೆ ಗ್ರಂಥ ಅದು, ಒಳ್ಳೆ ಗ್ರಂಥ. ಅದನ್ನು ಬರ್ಕೊಳ್ಳಿಕ್ಕೆ ಅಂತ ಬರ್ತಾರೆ. ಎಲ್ಲರೂ ಕೂಡ ಅವರವರ ರೈಟಿಂಗ್ ಮೆಟೀರಿಯಲ್ಸ್, ರೈಟಿಂಗ್ ಪ್ಯಾಡ್ ಅಂತ ಅವರವರ ದೇಶದಲ್ಲಿ ಏನಿರುತ್ತೆ ಅದನ್ನು ತರ್ತಾರೆ. ಕೆಲವರು ತಾಳಪತ್ರ ತಂದಿರ್ತಾರೆ, ಕೆಲವರು ಭುರ್ಜ ಪತ್ರ ತಂದಿರ್ತಾರೆ. ಒಬ್ಬ ಯಾರೋ ರೇಷ್ಮೆ ಬಟ್ಟೆ ತಂದಿರ್ತಾನೆ. ರೇಷ್ಮೆ ಬಟ್ಟೆಯಲ್ಲಿ ಮಸಿ ಹಾಕಿ ಬರೆಯೋದು. ಚೀನಾ ದೇಶದವ್ರ ತರಹ ಮಾಡಿಕೊಂಡಿರ್ತಾನೆ. ಅವನು ಮೈಲಿಗೆ ಮಾಡ್ತಾ ಇದ್ದಾನೆ, ಆಚೆ ತಳ್ಳಿ ಅವನನ್ನು ಅಂತಾರೆ. ಅವನು ಹೇಳ್ತಾನೆ, ನಮ್ಮಲ್ಲಿ ಭೂರ್ಜ ಪತ್ರ ಇಲ್ಲ, ತಾಳಪತ್ರ ಇಲ್ಲ, ನಾನು ಎಲ್ಲಿಂದ ಅದನ್ನು ತರೋದು, ನಮ್ಮ ದೇಶದಲ್ಲಿರುವ ಮೆಟೀರಿಯಲ್ನ ಇಟ್ಕೊಂಡು ನಾನು ಬರಿತಾ ಇದ್ದೇನೆ ಅಂತ ಹೇಳ್ತಾನೆ. ಅದರಿಂದಾಗಿ ಬಹಳ ವಿಚಿತ್ರ ಇದು. ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೈಟಿಂಗ್ ಪ್ಯಾಡ್ಸ್ ಇರುತ್ತೋ ಅದನ್ನು ತಂದಿರ್ತಾರೆ. ಅದು ಮೈಲಿಗೆ ಅಂತ ಇವರಿಗೆ. ಮೂಲಭೂತವಾಗಿ ಮೈಲಿಗೆ ಅಂತ ಹೇಳಿದ್ರೆ ಯಾವುದು, ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಯಾವುದು ಮಡಿ, ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಯಾಕೆಂದರೆ ಅವ್ರವ್ರು ಏನೇನನ್ನು ಅಂದುಕೋತಾರೋ ಅದೆಲ್ಲವೂ ಮಡಿ. ಯಾವುದನ್ನು ಮುಟ್ಟಿದರೆ ಅವ್ರಿಗೆ ಕಿರಿಕಿರಿ ಆಗಲ್ವೋ ಅದೆಲ್ಲ ಮಡಿ. ಅಷ್ಟೇ, ಅಲ್ಲಿಗಿಡಬೇಕು. ಹೀಗೆ ಇದೊಂದು ನೋಟಿದೆ. ಮತ್ತು ಅದೇ 17ನೇ ಶತಮಾನದಲ್ಲೂ ರಿಪೀಟ್ ಆಯಿತು. ಅದು ಅವಾಗ ಅಲ್ಲಿ ಪೇಪರ್ ತಂದಿದ್ದರು, ಅಂದರೆ ಪ್ಯಾಪಿರಸ್, ಪೇಪರ್ ಆಗಿರಲಿಲ್ಲ ಇನ್ನು. ಈಜಿಪ್ಟ್ ದೇಶದಲ್ಲಿ ಸಿಗುವ ಪ್ಯಾಪಿರಸ್ಸನ್ನು ತಂದಿದ್ದರು. ಅದು ಮೈಲಿಗೆ ಮಾಡ್ತಾ ಇದ್ದಾನೆ, ನಡೀರಿ ಅವನು ಆಚೆ ಹಾಕಿ ಅವನ್ನ ಅಂತಂದರು. ಅದಕ್ಕೆ ಅವನು ಇದೇ ಉತ್ತರ ಹೇಳ್ದ, ಇಲ್ಲಿ ಏನು ಸಿಗೋದಿಲ್ಲ. ಅಫ್ಘಾನಿಸ್ತಾನ ಇತ್ತು, ಅಫ್ಘಾನಿಸ್ತಾನದ ಹತ್ತಿರ ವಿಪರೀತ ಏನೋ ದೊಡ್ಡ ಸಮಸ್ಯೆ ಆಗಿ ಬರಗಾಲ ಬಂದು ಈ ಥರದ್ದು ಯಾವುದೂ ಉತ್ಪನ್ನವಾಗದೇನೆ ತಂದಿರೋದು. ತಾಡವಾಲೆಗಳು ಎಲ್ಲ ಕಡೆ ಸಿಗತ್ತೆ. ಭುರ್ಜ ಪತ್ರಗಳು ಎಲ್ಲಿಯ ತನಕ ಅಂತಂದರೆ ಬುದ್ಧನ ಟುರ್ಫನ್ ತನಕ ಭುರ್ಜ ಪತ್ರಗಳು ಸಿಗತ್ತೆ. ಅದು ಇನ್ನೊಂದು ಸ್ವಲ್ಪ ವಿಷಯಾಂತರ ಆದರೂ ಹೇಳ್ತಾ ಇರ್ತೇನೆ. ಬುದ್ಧ ಚರಿತೆ ಸಂಸ್ಕೃತದಲ್ಲಿ ಸಿಗಲಿಲ್ಲ ನಮಗೆ. 22 ಸರ್ಗ, ಅದರಲ್ಲಿ 11 ಸರ್ಗ ಮಾತ್ರ ಇದರಲ್ಲಿ ಸಿಕ್ಕಿದ್ದು, ಸಂಸ್ಕೃತದಲ್ಲಿ ಸಿಕ್ಕಿದ್ದು. ಇನ್ನು ಎಲ್ಲವೂ ಕೂಡ ಪ್ರಾಕೃತದಲ್ಲಿ ಇದ್ದದ್ದು. ಅದು ಸಂಸ್ಕೃತದಲ್ಲಿ ಇನ್ನೂ 11 ಸರ್ಗಗಳು. ಅಶ್ವಘೋಷನ ಬುದ್ಧ ಚರಿತೆ ಅಶ್ವಘೋಷ ಪ್ರಾಕೃತ ಕವಿ ಅಲ್ಲ, ಆದರೆ ಅವನದು ಪ್ರಾಕೃತವೇ ಸಿಕ್ಕಿದ್ದು ಪೂರ್ತಿಯಾಗಿ. ಸಂಸ್ಕೃತದ ಕಾವ್ಯ 11 ಸರ್ಗ ಮಾತ್ರ ಸಿಕ್ಕಿತು. ಇನ್ನು 11 ಸರ್ಗ ಪ್ರಾಕೃತದಲ್ಲಿದೆ. ಕಡೆಗೆ ಈ ಶತಮಾನದಲ್ಲಿ ದ್ವಾರಿಕಾದಾಸ ಶಾಸ್ತ್ರಿಗಳು ಅಂತ, ಅವರು ಸಾರಾನಾಥದ ಅಲ್ಲಿ ಬೌದ್ಧ ರಿಸರ್ಚ್ ಫೌಂಡೇಶನ್ನಲ್ಲಿರೋರು, ಬಹಳ ದೊಡ್ಡ ವಿದ್ವಾಂಸರು. ಅವರು ಪ್ರಾಕೃತದಿಂದ ಮತ್ತು ಸಂಸ್ಕೃತಕ್ಕೆ ಮಾಡಿದ್ರು. ನೋಡಿದ್ರ ಹೇಗಿದೆ
ಸಂಸ್ಕೃತದಿಂದ ಪ್ರಾಕೃತಕ್ಕೆ ಹೋಗಿ ಮತ್ತೆ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಬಂತು. ಇದೊಂದು ರೀತಿ ಈ ಫಿಲಮ್ಗಳನ್ನು ರೀಮೇಕ್ ಮಾಡ್ತಿರಿದ್ರಲ್ಲ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗೋದು, ಮತ್ತು ಅದೇ ಭಾಷೆಯಿಂದ ಮತ್ತೆ ಈ ಮೂಲ ಭಾಷೆಯವರು ರೀಮೇಕ್ ಮಾಡೋದು, ಆ ಥರ ಆಯಿತು. ಇಲ್ಲಿ ಯಾಕೆ ಹೇಳಿದ್ದು ಅಂದರೆ ಭೂರ್ಜಪತ್ರ ಅಂತ ಒಂದು ಬಂತಲ್ಲ, ಅದಕ್ಕಾಗಿ ನಾನು ಹೇಳಿದ್ದು. ಹಾಗೆ ಪೂಗೈಹಿ, ಅಡಿಕೆ ಮರ ಮೊದಲಾದವುಗಳು ಅಲ್ಲಿತ್ತು. ಜಂಬು, ನೇರಳೆ, ಖರ್ಜೂರಾಮ್ರಾತಕಾಮ್ರಾದ್ಯೈ ಪ್ರಿಯಾಲ ಮಧುಕೇಂಗುದೈ ದ್ರುಮಜಾತಿಭಿರನ್ಯೈಶ್ಚ ರಾಜಿತಂ ವೇಣು ಕೀಚಕೈ. ಖರ್ಜೂರ ಅದು ಬಹಳ ವಿಶಿಷ್ಟ. ಹೌದು, ಹಿಮಾಲಯ, ಅದೇ ಹೇಳಿದ್ನಲ್ಲ, ಹಿಮಾಲಯ ಈ ಇತ್ಯಾದಿಗಳಿಂದ ಶುರು ಮಾಡಿಕೊಂಡು ಟುರ್ಫನ್ ತನಕ, ಮಿಡಲ್ ಈಸ್ಟ್ ಏಷ್ಯಾ ಅಥವಾ ಮಿಡಲ್ ಏಷ್ಯಾ ಅಲ್ಲಿಯ ತನಕ ಭೂರ್ಜಪತ್ರದ ಮರಗಳು ಸಿಗ್ತದೆ. ಅದನ್ನೇ ತಗೊಂಡು ರೈಟಿಂಗ್ ಪ್ಯಾಡ್ ಮಾಡ್ಕೊಂಡು ಬರಿತಾ ಇದ್ದದ್ದು ಅವಾಗ. ಭೂರ್ಜಪತ್ರ ಸಹಜ. ಇನ್ನು ಆಮ್ರಾತಕ, ಆಮ್ರ, ಪ್ರಿಯಾಲ, ಇಂಗುದ, ಈ ತರಹದ ಬೇರೆ ಬೇರೆ ಮರಗಳು ಅಲ್ಲಿ ಇದ್ವು. ವೇಣು ಅಂದರೆ ಬಿದಿರು, ಕೀಚಕ ಅಂದ್ರೆ ಬಿದಿರೆ, ತೂತಿದ್ರೆ ಕೀಚಕ, ತೂತಿಲ್ಲದೆ ಹೋದರೆ ವೇಣು. ಕುಮುದೋತ್ಪಲ ಕಲ್ಹಾರ ಶತಪತ್ರ ವನರ್ದಿಭಿಹಿ ನೈದಿಲೆ, ತಾವರೆ ಮೊದಲಾದವುಗಳು. ನಳಿನೀಷು ಕಳಂ ಕೂಜತ್ ಖಗವೃಂದೋಪಶೋಭಿತಂ, ತಾವರೆ ಕೆರೆಗಳಲ್ಲಿ ಇಂಪಾಗಿ ಕೂಗುವಂತಹ ಹಕ್ಕಿಗಳು ಇದ್ದುವು ಅಲ್ಲಿ. ಮೃಗೈ ಶಾಖಾಮೃಗೈ ಕ್ರೋಡೈ ಮೃಗೇಂದ್ರೈ ಋಕ್ಷ ಶಲ್ಯಕೈ ಗವಯೈ ಶರಭೈರ್ವ್ಯಾಘ್ರೈ ರುರುಭಿರ್ಮಹಿಷಾದಿಭಿ. ಜಿಂಕೆ, ಆಮೇಲೆ ಶಾಖಾಮೃಗ ಅಂದರೆ ಕಪಿ, ಕ್ರೋಡ ಅಂದರೆ ಹಂದಿ, ಮೃಗೇಂದ್ರ ಸಿಂಹ, ಋಕ್ಷ ಕರಡಿ, ಶಲ್ಯಕ ಚಿಪ್ಪು ಹಂದಿ ಅಂತ ಕರೀತಾರೆ, ಗವಯೈಹಿ ಕಡಮೆ ಅಂತ ಕರೀತಾರೆ, ಶರಭ ಇದು ಯಾವುದು ಅಂತ ಗೊತ್ತಿಲ್ಲ. ಇವರು ಹೇಳುವ 8 ಕಾಲಿನ ಶರಭ ಅಂತೂ ಅಲ್ಲ, 8 ಕಾಲಿನ ಒಂದು ಪ್ರಾಣಿಯೇ ಇಲ್ಲ. ಇನ್ನು ವ್ಯಾಘ್ರ ಅಂದರೆ ಹುಲಿ, ರುರು ಅಂದರೆ ಮೊಲ, ಮಹಿಷ ಅಂದರೆ ಕಾಟಿ. ಕರ್ಣೋರಣೈಕ ಪದಾಶ್ವಾಶ್ವೈ ನಿರ್ಜುಷ್ಟಂ ಮೃಗನಾಭಿಭಿ ಕದಳೀಖಂಡ ಸಮೃದ್ಧ ನಳಿನೀ ಪುಡಿನಾಶ್ರಯಂ. ಹೀಗೆ ಬೇರೆ ಬೇರೆ ತರಹದ ಮರಗಳು ಇದ್ವು, ಮೃಗಗಳು ಇದ್ವು. ಕದಳಿ ಅಂತಂದರೆ ಬಾಳೆ. ಆಮೇಲೆ ಬೇರೆ ಬೇರೆ ತರಹದ ಮಣ್ಣುಗಳೂ ಇದ್ವು. ಪರಿಯಸ್ತಂ ನಂದಯಾ ನದ್ಯ ಸ್ನಾನ ಪುಣ್ಯ ತಮೋದಯ ವಿಲೋಕ್ಯ ಭೂತೇಶಗಿರಿಂ ವಿಬುಧಾ ವಿಸ್ಮಯಂ ಗತಾಃ. ನಂದೆ, ಗಂಗಾ ನದಿಯ ಒಂದು ಕವಲು, ನಂದೆ ಆ ಭೂಮಿಯನ್ನೆಲ್ಲ ಪವಿತ್ರಗೊಳಿಸ್ತಾ ಇದ್ಲು. ಅತ್ಯಂತ ಪವಿತ್ರವಾದ ನೀರು ಅದರದ್ದಾಗಿತ್ತು. ಇದರಿಂದ ಕೂಡಿರುವ ಸದಾಶಿವನ ಮನೆಯನ್ನು ಕಂಡು ಅಚ್ಚರಿಗೊಂಡರು. ದದೃಶುಸ್ತತ್ರ ಯೇ ರಮ್ಯಾಂ ಅಳಕಾಂ ನಾಮ ವೈಪುರೀಂ ವನಂ ಸೌಗಂಧಿಕಂ ಚಾಪಿ ತತ್ರ ತನ್ನಾಮ ಪಂಕಜಂ. ಅಲ್ಲಿ ಅಳಕಾಪಟ್ಟಣವನ್ನು ನೋಡಿದರು. ಅಳಕಾಪುರಿ ಅಂತಂದರೆ ಕುಬೇರನದ್ದು. ಸದಾಶಿವ ಕುಬೇರ ಸಖ. ಅದಕ್ಕಾಗಿ ನೋಡಿ, ಉತ್ತರ ದಿಕ್ಕಿಗೆ ಒಡೆಯ. ನಾವು ದಿವಸ ಸಂಧ್ಯಾವಂದನೆ ಮಾಡುವಾಗ ಇಂದ್ರಾಯ, ಅಗ್ನಯೇ, ಯಮಾಯ, ನಿರಿಋತಯೇ, ವರುಣಾಯ, ವಾಯವೇ, ಕುಬೇರಾಯ. ಅದು ಚಂದ್ರನ ದಿಕ್ಕು ಹೌದು, ಕುಬೇರನ ದಿಕ್ಕು ಹೌದು. ಮೂಲೆಯಲ್ಲಿ ಈಶಾನ ಸದಾಶಿವ. ಅಂದರೆ ಉತ್ತರದ ಹಿಮಾಲಯದ ಮೂಲೆಯಲ್ಲಿ ಅವನಿದ್ದಾನೆ ಸದಾಶಿವ. ಅದರಿಂದಾಗಿ ಅಲ್ಲಿರುವ ಸಮೃದ್ಧವಾದ ಪಟ್ಟಣ ಅಂತಂದರೆ ಅಳಕ. ಅದರ ಪಕ್ಕದಲ್ಲಿಯೇ, ಕುಬೇರನ ಪಕ್ಕದಲ್ಲಿಯೇ ಸದಾಶಿವ ಇದ್ದಾನೆ. ಅವರಿಬ್ಬರು ಬಹಳ ಸ್ನೇಹಿತರು ಅಂತ. ಕುಬೇರನಲ್ಲಿ ವಿಶೇಷ ಅನುಗ್ರಹ. ಆ ಅಳಕಾಪಟ್ಟಣವನ್ನು ನೋಡಿದರು. ಅಲ್ಲಿ ಸೌಗಂಧಿಕ ಅಂತ ಹೇಳಿ ಕಾಡು ಇದೆ. ಆ ಸೌಗಂಧಿಕೆಯಲ್ಲಿ ಸೌಗಂಧಿಕ ಪುಷ್ಪ ಅಂತ ಒಂದನ್ನು ನೋಡಿದರಂತೆ.
ಇದು ಮಹಾಭಾರತ ಆಗೋದಕ್ಕಿಂತ ಎಷ್ಟೋ ಮೊದಲು ಭೀಮಸೇನ ಇಲ್ಲಿ ದಾಳಿ ಮಾಡಿ ತನ್ನ ಮಡದಿ ದ್ರೌಪದಿಗೆ ಹೂವನ್ನು ತೆಗೆದುಕೊಂಡು ಹೋಗುವ ಎಷ್ಟೋ 1000 ವರ್ಷಗಳ ಮೊದಲು ಇದು ಸೌಗಂಧಿಕ ಪುಷ್ಪವು ಅಲ್ಲಿದ್ದುವು. ನಂದಾಚ ಅಳಕನಂದಾಚ ಸರಿತೌ ಬಾಹ್ಯತಃಪುರಃ ತೀರ್ಥಪಾದ ಪದಾಂಭೋಜ ರಜಸಾತೀವ ಪಾವನೆ. ನಂದ ಮತ್ತು ಅಳಕನಂದ ಎರಡೂ ನದಿಗಳು ಕೂಡ ಪಟ್ಟಣವನ್ನು ಸುತ್ತುವರಿದು ಇದ್ದುವು. ದೇವರ ಅಡಿದಾವರೆಗಳನ್ನು ತೊಳೆದ ನೀರು, ಅದರಿಂದ ಅತ್ಯಂತ ಪವಿತ್ರ. ಯಯೋ ಸುರಸ್ತ್ರೀಯಕ್ಷತ್ತಃ ಅವರುಷ್ಯ ಸ್ವಧಿಷ್ಣ್ಯತಃ ಕ್ರೀಡಂತಿ ಪುಂಸಃ ಸಿಂಚಂತ್ಯಃ ವಿಗಾಹ್ಯ ರತಿಕರ್ಷಿತಾಃ. ಇಲ್ಲಿ ಆಟದಿಂದ ದಣಿದ ದೇವತಾ ಸ್ತ್ರೀಯರು ಸ್ನಾನ ಮಾಡಿ ತಮ್ಮ ಖತಿಯನ್ನು ಅಂದರೆ ಖೇದವನ್ನು ಕಳೆದುಕೊಳ್ಳುತ್ತಾರೆ, ದಣಿವನ್ನು ಆರಿಸಿಕೊಳ್ತಾರೆ. ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಆಟ ಆಡಿ ಸುಸ್ತಾಗಿ ಇಲ್ಲಿ ಸ್ನಾನ ಮಾಡ್ತಾರೆ ಅಂತ ಅನ್ನಬೇಕು. ಯಯೋಹೋ ತತ್ಸ್ನಾನ ವಿಭ್ರಷ್ಟ ಕುಚ ಕುಂಕುಮ ಪಿಂಜರಂ ವಿತೃಶೋಪಿ ಪಿಬಂತ್ಯಂಭ ಪಾಯಯಂತೋ ಗಜಾಗಜೀಹಿ. ಅವರ ಮೈಯ ಪರಿಮಳ, ಮೈ ಕಂಪು ಈ ನೀರಿನಲ್ಲಿ ಸೇರಿಕೊಂಡಿರುತ್ತೆ. ಈ ನೀರನ್ನು ಆನೆಗಳು ಆನಂದದಿಂದ ಕುಡಿತವೆ. ದೇವತಾ ಸ್ತ್ರೀಯರು ಮೈಗೆ ಪೂಸಿಕೊಂಡ ಗಂಧ ಈ ನದಿಯ ನೀರಲ್ಲಿ ಸೇರಿಕೊಂಡು ನದಿಯ ನೀರು ಅತ್ಯಂತ ಬಿಳಿಯಾಗಿದ್ದರೂ ಸ್ವಲ್ಪ ಬೇರೆ ಬಣ್ಣವನ್ನು ತಳೆದಿರುತ್ತದೆ. ತಾರ ಹೇಮ ಮಹಾರತ್ನ ವಿಮಾನ ಶತಸಂಕುಲಾಂ ಜುಷ್ಟಾಂ ಪುಣ್ಯಜನ ಸ್ತ್ರೀಭಿ ಯಥಾಖಂ ಸತಡಿದ್ವನಂ. ಅಲ್ಲಿ ರಾಕ್ಷಸ ಸ್ತ್ರೀಯರೂ ಇದ್ದಾರೆ, ಅನೇಕ ವಿಮಾನಗಳು ಓಡಾಟವೂ ಇದೆ. ಪುಣ್ಯಜನ ಸ್ತ್ರೀಯರು, ಪುಣ್ಯಜನ ಅಂತಂದರೆ ರಾಕ್ಷಸರು ಅಂತ, ಇದನ್ನು ವಿಪರೀತ ಲಕ್ಷಣ ಅಂತ ಕರೀತಾರೆ. ಹಿತ್ವಾ ಯಥೇಶ್ವರಪುರೀಂ ವನಂ ಸೌಗಂಧಿಕಂ ಚ ತತ್ ದ್ರುಮೈ ಕಾಮದಗೈರ್ಹೃದ್ಯಂ ಚಿತ್ರಮಾಲ್ಯ ಫಲಚ್ಛದೈಹಿ ವನಕುಂಜರ ಸಂಘೃಷ್ಟ ಹರಿಚಂದನ ಮಾಯುನ ಅಧಿಪುಣ್ಯಜನ ಸ್ತ್ರೀಣಾಂ ಮುಹುರುನ್ಮಥಯನ್ಮನಃ. ಅನೇಕ ಕಾಡಾನೆಗಳು ಓಡಾಡುವಾಗ ಆ ಕಾಡಾನೆಗಳು ಓಡಾಡುವಾಗ ಮರಗಳಿಗೆ ಡಿಕ್ಕಿಯಾಗಿ ಮರಗಳು ಬಿದ್ದು ಅದರ ಪರಿಮಳ ರಾಕ್ಷಸ ಸ್ತ್ರೀಯರ ಒಂದು ಮನಸ್ಸನ್ನು ಕಂಗೆಡುವಂತೆ ಮಾಡ್ತಾ ಇತ್ತು. ವೈಡೂರ್ಯಕೃತ ಸೋಪಾನ ವಾಪ್ಯ ಉತ್ಪಲ ಮಾಲಿನೀ ವ್ಯಾಪ್ತಂ ಕಿಂಪುರುಚಯ ದೃಷ್ಟ ಆರಾಧದೃಶುರ್ವನಂ. ಅಲ್ಲಿ ಕಿಂಪುರುಜರು ಜಾಸ್ತಿ. ಕಿಂಪುರುಜರು ಅಂದರೆ ಅವರೊಂದು ದೇವತಾ ಗಣ. ಇವನು ಸ್ತ್ರೀಯೋ ಪುರುಷನೋ ಅಂತ ಡೌಟ್ ಬಂದರೆ ಅವರು ಕಿಂಪುರುಷರು. ಕಿನ್ನರರು ಅಂದರೆ ಮನುಷ್ಯರ ಬೇರೆ ಜಾತಿಯವರ ಅಂತ ಡೌಟ್ ಬಂದರೆ ಕಿನ್ನರರು. ವಾನರರು ಅಂದರೆ ಮನುಷ್ಯರು ಹೌದಾ ಅಥವಾ ಮನುಷ್ಯರ ಅಂತ. ಕಿನ್ನರ ಮತ್ತು ವಾನರರಿಗೆ ವ್ಯತ್ಯಾಸ ಇದೆ. ಸಯೋಜನ ಶತೋತ್ಸೇಧ ಪಾದೋನ ವಿಟಪಾಯತಃ ಪರ್ಯಗತಾಮಲಚ್ಛಾಯೋ ನಿರ್ನೀಡ ಸ್ಥಾಪವರ್ಜಿತ. ಅಲ್ಲಿ ಇರುವ ಎಲ್ಲ ಮರಗಳು ಕೂಡ ನಿರ್ನೀಡ, ಎಲ್ಲಿಯೂ ಕೂಡ ಗೂಡು ಇರೋದಿಲ್ಲ. ಏಕೆಂದರೆ ಅಷ್ಟು ತಂಪಾದ ಜಾಗ, ಗೂಡು ಕಟ್ಟಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಹಕ್ಕಿಗಳಿಗೆ ಮೇಲ್ಗಡೆ ಕೂಡುವಂತಹ ಒಂದು ಪ್ರಸಂಗವೇ ಇಲ್ಲ. ಅದರಿಂದ ಅಲ್ಲೆಲ್ಲ ಓಡಾಡ್ತಾ ಇದ್ವು ಹಕ್ಕಿಗಳು. ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷು ಶರಣೇ ಸುರಾಹ ದದೃಶು ಶಿವಮಾಸೀನಂ ತ್ಯಕ್ತಾಮರ್ಷಮಿವಾಂತಕಂ. ಅಲ್ಲಿ ಒಂದು ಕಡೆ ಮುಮುಕ್ಷು ಶರಣೆ, ಎಲ್ಲ ಮುಕ್ತಿಯನ್ನು ಹೊಂದಲು ಬಯಸುವವರು ಇಲ್ಲಿಯೇ ಬಂದು ನೆಲೆಸಬೇಕು. ಅಷ್ಟು ಚಂದ ಇರುವ ಹಿಮದ ಪರ್ವತಗಳ ನಡುವೆ ಶಾಂತನಾಗಿ ಕುಳಿತ ಸದಾಶಿವನನ್ನು ನೋಡಿದರು. ತ್ಯಕ್ತಾಮರ್ಷಮಿವಾಂತಕಂ, ಸಿಟ್ಟನ್ನು ದೂರ ಮಾಡಿಕೊಂಡಿರುವಂತಹ ಯಮನನ್ನು ನೋಡುವಂತೆ ನೋಡಿದರಂತೆ. ಸನಂದಾದ್ಯೈ ಮಹಾಸಿದ್ಧೈ ಶಾಂತೈ ಸಂಶಾಂತ ವಿಗ್ರಹಂ
ಉಪಾಸ್ಯಮಾನಂ ಸಖ್ಯಾಚ ಭರ್ತ್ರ ಗುಹ್ಯಕ ರಕ್ಷಸಾಂ. ಸನಂದನ, ಸನಕ ಮೊದಲಾದವರೆಲ್ಲರೂ ಅವನನ್ನು ಸೇವಿಸ್ತಾ ಇದ್ದರು. ಕುಬೇರ ಪಕ್ಕದಲ್ಲಿ ಸೇವೆ ಮಾಡ್ತಾ ಇದ್ದ. ವಿದ್ಯಾ ತಪೋ ಯೋಗ ಪಥಮಾಸ್ಥಿತಂ ತದಧೀಶ್ವರಂ ಧ್ಯಾಯಂತಂ ವಿಶ್ವಸುಹೃದಂ ವಾತ್ಸಲ್ಯಾಲ್ಲೋಕಮಂಗಳಂ. ಜ್ಞಾನಯೋಗ ಮತ್ತು ಕರ್ಮಯೋಗದ ದಾರಿಯಲ್ಲಿ ಸಾಗುವ ಸಾಧಕರಿಗೆ ಬೆಂಗಾವಲಾಗಿ ಇರುವ ಧ್ಯಾಯಂತಂ ವಿಶ್ವಸೃಜಯಂ, ಹೃದಯದ ಒಳಗಡೆ ಜಗತ್ತಿನ ಅತ್ಯಂತ ಆತ್ಮೀಯನಾದ, ಜಗತ್ತಿನ ನೇಹಿಗನಾದ ನಾರಾಯಣನನ್ನು ಚಿಂತನೆ ಮಾಡ್ತಾ ಇರುವ ಸದಾಶಿವನನ್ನು ನೋಡಿದರಂತೆ. ಲಿಂಗಂಚ ತಾಪಸಾಭೀಷ್ಟಂ ಭಸ್ಮದಂಡ ಜಟಾಜಿನಂ ಅಂಗೇನ ಸಂಧ್ಯಾಭ್ರರುಚ ಚಂದ್ರಲೇಖಾಂಚ ಬಿಭ್ರತಂ. ತಪಸ್ವಿಗಳು ಇವನ ದೇಹದ ಆಕೃತಿಯನ್ನು ಚಿಂತಿಸಿ ಆನಂದವನ್ನು ಅನುಭವಿಸುವುದಿದೆ. ಮೈತುಂಬ ಭಸ್ಮವನ್ನು ಬಳಿದುಕೊಂಡು ದಂಡವನ್ನು ಹಿಡಿದು ಜಟೆಯನ್ನು ಬಿಟ್ಟಿರುವ ಅಂಗೇನ ಸಂಧ್ಯಾಭ್ರರುಚ, ಸಂಜೆಯ ಕಾಲದ ಮೋಡದಂತೆ ಬೆಳ್ಳಗಿರುವ ತಲೆಯ ಮೇಲೆ ಚಂದ್ರಲೇಖೆಯನ್ನು ಹೊತ್ತ ಉಪವಿಷ್ಟಂ ದರ್ಭಮಯ್ಯಾಂ ಭೃಸ್ಯಾಂ ಬ್ರಹ್ಮ ಸನಾತನಂ ನಾರದಾಯ ಪ್ರವೋಚಂತಂ ಪೃಚ್ಛತೆ ಶೃಣ್ವತಾಂ ಸತಾಂ. ಅಲ್ಲಿ ನಾರದರು ತತ್ವವಿಚಾರವನ್ನು ಸದಾಶಿವನ ಹತ್ತಿರ ಕೇಳ್ತಾ ಇದ್ದರು. ಎಲ್ಲ ಸಜ್ಜನರ ಪ್ರತಿನಿಧಿಯಾಗಿ ಅನೇಕ ಜನ ಮುಮುಕ್ಷುಗಳು ಅಲ್ಲಿ ಕುಳಿತಿದ್ದರು. ಆವಾಗ ಸದಾಶಿವ ನಾರದರಿಗೆ ತತ್ವವನ್ನು ಹೇಳ್ತಾ ಇದ್ದಂತೆ. ಇಷ್ಟು ಭೀಕರವಾಗಿ ರುದ್ರನರ್ತನವನ್ನು ಮಾಡಿ ಎಲ್ಲರನ್ನ ಕೊಂದು ಬಂದಿರುವ ಸದಾಶಿವ ಆ ಸಿಟ್ಟಿನ ಆವೇಗದಲ್ಲೇನೂ ಇರಲಿಲ್ಲ. ಅದು ಬಹಳ ಆಶ್ಚರ್ಯ ಆಗುತ್ತೆ. ಕೃತ್ವೋರೌ ದಕ್ಷಿಣೆ ಸವ್ಯಂ ಪಾದಪದ್ಮಂ ಚ ಜಾನುನಿ ಬಾಹುಂ ಪ್ರಕೋಷ್ಠೆ ಕ್ಷಮಾಲಾಂ ಆಸೀನಂ ತರ್ಕಮುದ್ರಯ. ತನ್ನ ಬಲತೊಡೆಯ ಮೇಲೆ ಎಡ ಪಾದವನ್ನಿಟ್ಟು ಮೊಣಕಾಲ ಮೇಲೆ ಒಂದು ಕೈಯನ್ನು ಇಟ್ಟು ಪ್ರಕೋಷ್ಠೆ, ಈ ಜಾಗದಲ್ಲಿ ಅಂದರೆ ಕಂಕಣ ಧರಿಸುವ ಜಾಗವನ್ನು ಪ್ರಕೋಷ್ಠ ಅಂತ ಕರೀತಾರೆ. ಜಪದ ಮಾಲೆಯನ್ನು ಸುತ್ತಿಕೊಂಡಿದ್ದು ತರ್ಕಮುದ್ರಯ ಜ್ಞಾನಮುದ್ರೆಯಿಂದ ಕೂಡಿರುವ ಸದಾಶಿವನನ್ನು ನೋಡಿದರು. ತಂ ಬ್ರಹ್ಮ ನಿರ್ವಾಣ ತಮಾಧಿಮಾಸ್ಥಿತಂ ವ್ಯಪಾಶ್ರಿತಂ ಗಿರಿಶಂ ಯೋಗಕಕ್ಷ್ಯಾಂ ಸಲೋಕಪಾಲ ಮುನಯೋ ಮನೂನಾಂ ಆದ್ಯಂ ಮನುಂ ಪ್ರಾಂಜಲಯ ಪ್ರಣೇಮುಹು. ಈ ತರಹದ ದೇವರನ್ನು ಕುರಿತು ಚಿಂತಿಸ್ತಾ ಇರುವ, ತತ್ವವನ್ನು ಹೇಳುತ್ತಾ ಇರುವ ಸದಾಶಿವನನ್ನು ನೋಡಿ ಎಲ್ಲರೂ ನಮಸ್ಕಾರ ಮಾಡಿದರು. ಸತೂಪಲಭ್ಯಾಗತಮಾತ್ಮಯೋನಿಂ ಸುರಾಸುರೇಶೈ ಅಭಿವಂದಿತಾಂಘ್ರಿಂ ಉತ್ಥಾಯ ಚಕ್ರೆ ಶಿರಸಾ ಅಭಿವಂದನಂ ಮಹತ್ತಮಃ ಅರ್ಕಸ್ಯ ಯಥೈವ ವಿಷ್ಣೋ. ಸದಾಶಿವ ಶಾಸ್ತ್ರದ ಚಿಂತನೆಯನ್ನು ನಡೆಸಿಕೊಡ್ತಾ ಇದ್ದವ. ಆಗತಂ ಆತ್ಮಯೋನಿಂ, ಬ್ರಹ್ಮದೇವರು ಬಂದದ್ದನ್ನು ಉಪಲಭ್ಯ ತಿಳಿದು ದಿಗ್ಗನೆ ಎದ್ದು ನಿಂತ ಅಂತೆ. ಉತ್ಥಾಯ ಚಕ್ರೆ ಶಿರಸಾ ಅಭಿವಂದನಂ, ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿದನಂತೆ ಬ್ರಹ್ಮದೇವರಿಗೆ. ಮಹತ್ತಮೋರ್ಕಸ್ಯ ಯಥೈವ ವಿಷ್ಣೋ, ಮಹತ್ತಮಃ ಅತ್ಯಂತ ತೇಜಸ್ವಿ. ಯಾರಿಂದ ತೇಜಸ್ವಿ? ಅರ್ಕಸ್ಯ, ಸೂರ್ಯನಿಗಿಂತ ತೇಜಸ್ವಿಯಾಗಿರುವ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ದು. ತೇಜೋರ್ಥೆ ಉತ್ತಮಾರ್ಥೆ ಚ ಪೂಜ್ಯಾರ್ಥೆ ಚ ಪ್ರಯುಜ್ಯತೆ ಮಹಚ್ಛಬ್ದೋ ಮಹಶಬ್ದ ಮಾನ್ಯ ಶಬ್ದಸ್ತಥೈವ ಚ ಇತಿ ಶಬ್ದ ನಿರ್ಣಯೇ. ತೇಜ ಅಂತಂದರೆ ಮಹಾನ್ ಅಂತ ಅರ್ಥ, ಉತ್ತಮ ಅಂತ ಅರ್ಥ, ಪೂಜ್ಯ ಅಂತ ಅರ್ಥ. ಮಹತ್ತಂದ್ರು, ಮಹಃ ಅಂತಂದ್ರು, ಮಾನ್ಯ ಅಂದರು, ಇವೆಲ್ಲ ಪರ್ಯಾಯ ಪದ. ಅದರಿಂದಾಗಿ ಸೂರ್ಯನಿಗಿಂತ, ನಿಗಿ ನಿಗಿ ಹೊಳೆಯುವ ನೇಸರನಿಗಿಂತ
ಬಹಳ ಕಾಂತಿ ಇರುವ ಬ್ರಹ್ಮದೇವರಿಗೆ ಎದ್ದು ನಿಂತು ನಮಸ್ಕಾರ ಮಾಡಿದ ಅಂತೆ ಸದಾಶಿವ. ತಥಾಪರೇ ಸಿದ್ಧಗಣ ಮಹರ್ಷಿಭಿ ಏವೈ ಸಮಂತಾತ್ ಅನುನೀಲಲೋಹಿತಂ ನಮಸ್ಕೃತ ಪ್ರಾಹ ಚಚಾಂಕಶೇಖರಂ ಕೃತ ಪ್ರಣಾಮಂ ಪ್ರಹಸನ್ನಿವಾತ್ಮಭೂಃ. ದೊಡ್ಡವರು ಅವರಿಗಿಂತ ದೊಡ್ಡವರಿಗೆ ನಮಸ್ಕಾರ ಮಾಡಿದ ಮೇಲೆ ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡೋದು ಪದ್ಧತಿ. ಇವಾಗ ಉದಾಹರಣೆಗೆ ಬ್ರಹ್ಮದೇವರು ಬಂದರು. ಬ್ರಹ್ಮದೇವರಿಗೆ ಮೊದಲು ನಮಸ್ಕಾರ ಮಾಡಿದ್ದು ಸದಾಶಿವ. ಅಲ್ಲಿಯ ತನಕ ಇವರೆಲ್ಲ ಕಾಯ್ತಾ ಇರಬೇಕು. ಆಮೇಲೆ ಸದಾಶಿವನಿಗೆ ನಮಸ್ಕಾರ ಮಾಡಬೇಕು. ಅದು ಶಿಷ್ಟಾಚಾರ. ದೊಡ್ಡವರಿಗಿಂತ ದೊಡ್ಡವರ ನಮಸ್ಕಾರವನ್ನು ಸ್ವೀಕಾರ ಮಾಡುವಾಗ ಉಳಿದವರು ಸುಮ್ಮನಿರಬೇಕು. ಆಮೇಲೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಕೃತಪ್ರಣಾಮಂ ಮೊದಲು ನಮಸ್ಕಾರ ಮಾಡಿದ ಶಶಾಂಕ ಶೇಖರಂ ಸದಾಶಿವನನ್ನು ಕುರಿತು ಬ್ರಹ್ಮದೇವರು ಹೇಳಿದರಂತೆ. ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿಬೀಜಯೋ ಶಕ್ತೇ ಶಿವಸ್ಯ ಚ ಪರಂ ಯತ್ತದ್ಬ್ರಹ್ಮ ನಿರಂತರಂ. ಈಶಾ ಒಡೆಯನೇ ಅಂದರು. ಯಾರಿಗೆ ಒಡೆಯ? ಜಗತ್ತಿಗೆ ಒಡೆಯ. ತ್ವಾಂ ನಿನ್ನನ್ನು ಜಗತೋ ಯೋನಿ ಬೀಜಯೋ ಜಗತ್ತಿನ ತಂದೆ ತಾಯಿಗಳಾದ ಶಕ್ತಿ ಶಿವರಿಗಿಂತ ಉತ್ತಮ ಎಂದು ತಿಳಿದಿದ್ದೇನೆ. ಅಲ್ಲಪ್ಪ, ಸದಾಶಿವನನ್ನು ಶಿವ ಅಂತ ಕರೆಯೋದುಂಟು. ಪಾರ್ವತಿಯನ್ನು ಅಂದರೆ ಗಿರಿಜೆಯನ್ನು ಉಮೆಯನ್ನು ಯೋನಿ ಅಂತ ಕರೆಯೋದುಂಟು. ಶಿವ ಮತ್ತು ಶಕ್ತಿ ಅಂತ. ಆದರೆ ಇದೇನಿದು? ಶಿವಶಕ್ತಿಗಿಂತ ಆಚೆ ಇದ್ದೀಯ ನೀನು ಸದಾಶಿವನನ್ನು ಕುರಿತು ಹೇಳುತ್ತಾರೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅಂತರ್ಯಾಮ್ಯಪೇಕ್ಷೆಯ ಶಕ್ತೇ ಶಿವಸ್ಯ ಚ ಪರಂ. ಶಿವನೇ ಇರೋದಿಲ್ಲಿ. ಶಿವನಿಗಿಂತ ಮಿಗಿಲು ಅಂತ ಹೇಳಿದ್ರೆ ಅಂತರ್ಯಾಮಿಯನ್ನು ಕುರಿತು ಹೇಳ್ತಾ ಇರೋದು. ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇತು ಗುಣಪೂರ್ಣ ಯಥಾಯೋಗ್ಯ ಹಿ ತದ್ಗತಾಃ ಇತಿ ಬ್ರಾಹ್ಮೇ. ನಾರಾಯಣನನ್ನು ಹೊರತುಪಡಿಸಿ ಭಾಗವತಾದಿಗಳಲ್ಲಿ ಎಲ್ಲಿಯಾದರೂ ಸ್ತುತಿ ಬಂದರೆ ಅದರಲ್ಲಿ ಅನ್ವಯ ಆಗುವುದನ್ನು ಜೀವರಿಗೆ ಅನ್ವಯಿಸಬೇಕು. ಅನ್ವಯ ಆಗದೇ ಇರೋದನ್ನು ಅಂತರ್ಯಾಮಿಯಾದ ನಾರಾಯಣನಿಗೆ ಅನ್ವಯಿಸಬೇಕು. ಇದು ರೂಲ್. ಇದು ಭಾಗವತದ ಅಥವಾ ಯಾವುದೇ ಪುರಾಣಗಳ ಸ್ತೋತ್ರ ಸಾಹಿತ್ಯಕ್ಕೆ ಅನ್ವಯಿಸುವಂತಹ ಕಾಮನ್ ರೂಲ್ ಅಂದರು. ತ್ವಮೇವ ಭಗವನ್ನೇತತ್ ಶಿವಶಕ್ತ್ಯೋ ಸ್ವರೂಪಯೋ ವಿಶ್ವಂ ಸೃಜಸಿ ಪಾಸಿ ಅತ್ಸಿ ಕ್ರೀಡನ್ ಊರ್ಣಪದೋ ಯಥಾ. ತ್ವಮೇವ ಭಗವನ್ನೇತತ್, ಓ ಷಡ್ಗುಣ ಐಶ್ವರ್ಯ ಸಂಪನ್ನನೇ, ಶಿವಶಕ್ತ್ಯೋ ಸ್ವರೂಪಯೋ, ನಿನ್ನಿಂದ ರೂಪುಗೊಂಡವರು ಶಿವ ಹಾಗೂ ಶಕ್ತಿ. ಶಿವ ಅಂದರೆ ಸದಾಶಿವ, ಶಕ್ತಿ ಅಂತಂದರೆ ಉಮಾ. ಇವರಿಬ್ಬರನ್ನು ರೂಪಿಸಿದವ ನೀನು, ಜಗತ್ತನ್ನು ಸೃಷ್ಟಿ ಮಾಡುವಂತೆ ಹೇಳಿದ್ದು ನೀನು. ವಿಶ್ವಂ ಸೃಜಸಿ ಪಾಸಿ ಅತ್ಸಿ, ಪ್ರಪಂಚವನ್ನು ಪಾಲನೆ ಮಾಡ್ತೀಯ, ಆಮೇಲೆ ಪ್ರಳಯ ಕಾಲದಲ್ಲಿ ನುಂಗುತ್ತೀಯ, ಸೃಷ್ಟಿ ಮಾಡ್ತೀಯ. ಹೇಗೆ? ಊರ್ಣಪದೋಯಥ, ಜೇಡ ಹೇಗೆ ಹಾಗೆ ತನ್ನ ಒಳಗಡೆ ಇರುವಂತಹ ಆಹಾರವನ್ನು ಹೊರತೆಗೆದು ಬಲೆಯನ್ನು ಹೆಣೆಯುತ್ತೆ, ಮತ್ತೆ ಅದನ್ನು ನುಂಗಿಬಿಡುತ್ತೆ. ಆ ರೀತಿ ನೀನು ಅಲ್ಲ. ಅದೇನೋ ಸ್ವರೂಪಯೋಹೋ ಅಂತ ಇದೆ. ಏನು ಹಾಗಂದರೆ ಆಚಾರ್ಯರು ಹೇಳಿದ್ರು, ತದ್ವಶತ್ವಾತ್ ಸ್ವರೂಪಂತು ವಿಷ್ಣು ಸರ್ವಮುದೀರ್ಯತೆ. ಸ್ವರೂಪ ಅಂತಂದರೆ ಸ್ವ ಅಂದರೆ ಪರಮಾತ್ಮನಿಂದ ರೂಪುಗೊಂಡವರು ಅಂತ ಅರ್ಥ. ದೇವರು ಎಲ್ಲವನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ, ಅದರಿಂದಾಗಿ ಸ್ವರೂಪ ಅಂತಾರೆ. ಸ್ವರೂಪಂ ಸಚ ಸರ್ವಸ್ಯ ಬಿಂಬತ್ವಾದೇವ ಚೋಚ್ಯತೆ. ಜೀವರು ದೇವರ ಸ್ವರೂಪ ಅಂದರೆ ಹೇಗೆ? ಬಿಂಬರಾಗಿದ್ದಾರೆ ದೇವರು. ದೇವರ ರೂಪಗಳು ಬಿಂಬ, ಜೀವರು ಪ್ರತಿಬಿಂಬ ಅನ್ನುವ ಅರ್ಥದಲ್ಲಿಯೂ ಸ್ವರೂಪ ಅಂತಾರೆ. ಸಾಕ್ಷಾತ್ ಸ್ವರೂಪಂ ಮತ್ಸ್ಯಾದ್ಯಾಹ ವಿಷ್ಣೋರ್ ನಾಣ್ಯೇ ಕಥಂಚನ.
ಮತ್ಸ್ಯಾದಿಗಳು ಪರಮಾತ್ಮನಿಂದ ಅಭಿನ್ನ ರೂಪ. ತಸ್ಮಾತ್ ಅನ್ಯಗತಾದೋಚ ನ ತಸ್ಮಿನ್ ಪುರುಷೋತ್ತಮೇ ಇತಿ ತತ್ವನಿರ್ಣಯೇ. ದೇವರು ಅವರಿಂದ ಭಿನ್ನ, ಅದರಿಂದಾಗಿ ಇವರಲ್ಲಿರುವ ದೋಷಗಳು ದೇವರಲ್ಲಿ ಇಲ್ಲ. ಬ್ರಹ್ಮದೇವರು ಸ್ತೋತ್ರ ಮಾಡುವಾಗ ಯಾವ ಎತ್ತರದಲ್ಲಿ ಸ್ತೋತ್ರ ಮಾಡ್ತಾರೆ? ಅಂತರ್ಯಾಮಿಯನ್ನೇ ಇಟ್ಟುಕೊಂಡು ಸ್ತೋತ್ರ ಮಾಡುವುದು. ತ್ವಮೇವ ಧರ್ಮಾರ್ಥ ದುಘಾಭಿಪತ್ತಯೇ ದಕ್ಷೇಣ ಸೂತ್ರೇಣ ವಿಸರ್ಜಿತಾಧ್ವರಃ ತ್ವಯೈವ ಲೋಕಃ ಲೋಕೆ ಅವಸಿತಾಶ್ಚ ಸೇತವಃ ಯಾನ್ ಬ್ರಾಹ್ಮಣ ಶ್ರದ್ಧರತೆ ಧೃತವ್ರತಾಃ. ಧರ್ಮಾರ್ಥ ದುಘಾಭಿಪತ್ತಯೇ, ಧರ್ಮ ಅರ್ಥ ಧರ್ಮಾರ್ಥಗಳನ್ನು ಮೀರಿ ನಿಂತ ದಕ್ಷ ಪ್ರಜಾಪತಿಯ ಮೇಲಿನ ಪ್ರತೀಕಾರಕ್ಕಾಗಿ ಸೂತ್ರೇಣ ದೋಷ ಸೂಚಕನಾದ ದಕ್ಷನಿಂದ ನೀನು ಹಿಂದೆ ಸರಿದೆ. ವಿಸರ್ಜಿತಾಧ್ವರ, ಅದಕ್ಕೆ ಈ ಯಾಗ ಅಲ್ಲಿಯೇ ನಿಂತು ಹೋಯಿತು. ಇದು ಪೂರ್ಣ ಆಗಬೇಕು ಅಂದರೆ ನಿನ್ನ ಪ್ರವೇಶ ಆಗಬೇಕು. ಧರ್ಮಾರ್ಥಗಳಿಗೆ ದ್ರೋಹ ಬಗೆದು ಕಾಮವನ್ನಾಗಲಿ ಮೋಕ್ಷವನ್ನಾಗಲಿ ಈಡೇರಿಸಿಕೊಳ್ಳಲಾಗುವುದಿಲ್ಲ ಅಂತ ಜನರಿಗೆ ಒಂದು ಪಾಠ ಆಗಬೇಕು. ತ್ವಯೈವ ಲೋಕೆ ಅವಸಿತಾಶ್ಚ ಸೇತವಃ. ಸೇತು ಅಂತಂದರೆ ಜಗತ್ತಿನ ಜನರು ಹೀಗೆ ನಡೆಯಬೇಕು ಅಂತನ್ನುವ ವಿಧಿ. ಆ ವಿಧಿಯನ್ನು ಮಾಡಿದವ ನೀನು ಇದನ್ನು ರಕ್ಷಣೆ ಮಾಡ್ತೀಯ. ನೀನು ಜಗತ್ತಿನ ಸಾಮಾನ್ಯ ನಿಯಮಗಳಿಂದ ಭಿನ್ನನಾಗಿ ಜಗತ್ತಿನ ನಿಯಮಗಳು ನಡೆಯುವಂತೆ ಮಾಡ್ತೀಯ. ಯಾನ್ ಬ್ರಾಹ್ಮಣ ಶ್ರದ್ಧರತೆ ಧೃತವ್ರತಾಃ. ನಿನ್ನನ್ನು ಎಲ್ಲ ಅರಿತ ಮಂದಿ ಬ್ರಾಹ್ಮಣರು ಓ ಶಿವನೇ ನಿನ್ನನ್ನು ಕುರಿತು ನಂಬುತ್ತಾರೆ. ನಿನ್ನನ್ನು ಮೀರಿ ನಡೆಯುವುದಿಲ್ಲ. ಪೃಥಗ್ದೃಶಃ ನ ಕರ್ಮಣಾಂ ಮಂಗಲ ಮಂಗಲಾನಾಂ ಕರ್ತಾಸಿ ಲೋಕೆ ತನುಷೆ ಸ್ವಯಂ ಫಲಂ ಅಮಂಗಲಾನಾಂಚ ತಮಿಸ್ರ ಮುದ್ಬಣಂ ವಿಪರ್ಯಯ ಕೇನಚಿದೇವ ಕಸ್ಯಚಿತ್. ಎಲ್ಲ ಮಂಗಳಭೂತವಾದ ಕರ್ಮಗಳನ್ನು ನೀನು ಮಾಡ್ತೀಯ, ಲೋಕದಲ್ಲಿ ಫಲ ಉಂಟಾಗುವಂತೆ ಮಾಡ್ತೀಯ. ಅಮಂಗಲ ಫಲಗಳ ಅಮಂಗಳ ಫಲಗಳಿಗೆ ಯೋಗ್ಯರಾದವರಿಗೆ ಆ ಕೆಲಸದ ಮೂಲಕ ಅಮಂಗಳವನ್ನು ಉಂಟು ಮಾಡುವವನೂ ನೀನೇ. ನವೈಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷ್ವಪಿ ಪಶ್ಯತಾಂ ತವ ಭೂತಾನಿ ಚಾತ್ಮನಿ ಅಪೃಥಕ್ ದಿದೃಕ್ಷತಾಂ ಪ್ರಾಯೇಣ ರೋಷಃ ಅಭಿಭವೇತ್ ಯಥಾ ಪಶೋಃ. ನವೈಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ. ಸದಾಶಿವನೇ ನಿನ್ನ ಅಡಿದಾವರೆಗಳಲ್ಲಿ ನೆಲೆಗೊಂಡವರಿಗೆ ಭೂತೇಷು ಸರ್ವೇಷ್ವಪಿ ಪಶ್ಯತಾಂ. ಎಲ್ಲ ಜೀವರ ಒಳಗಡೆ ಅಂತರ್ಯಾಮಿಯಾದ ನಾರಾಯಣನನ್ನು ನೋಡುವವರಿಗೆ, ಎಲ್ಲ ಭೂತಗಳು ನಾರಾಯಣನಲ್ಲಿ ನೆಲೆಗೊಂಡಿವೆ ಎನ್ನುವುದನ್ನು ಕಾಣುವವರಿಗೆ ನಿನ್ನ ಬಗೆಗೆ ರೋಷ ಬರುವುದಿಲ್ಲ. ಏಕೆಂದರೆ ನಿನ್ನ ಅನುಗ್ರಹದಿಂದಲೇ ಭಗವದ್ಭಕ್ತಿ, ನಿನ್ನ ಅನುಗ್ರಹದಿಂದಲೇ ಯಥಾರ್ಥ ಜ್ಞಾನ. ಅದರಿಂದ ನಿನ್ನನ್ನು ಮನೋನಿಯಾಮಕನಾಗಿ, ನಿನ್ನನ್ನು ತತ್ವೋಪದೇಶಕನನ್ನಾಗಿ ಸಜ್ಜನರು ಕಾಣುತ್ತಾರೆ. ಇಲ್ಲೇ ಈ ಶ್ಲೋಕ ಹೇಳುತ್ತಿಲ್ಲ, ಹಿಂದೆಲ್ಲ ಹೇಳಿದ್ದು ಅಂತರ್ಯಾಮಿ ಚಿಂತನೆ. ಹೌದು, ಅದೇ ಎಲ್ಲಿ ಜೀವರಿಗೆ ಅನ್ವಯ ಆಗತ್ತೆ ಅಲ್ಲಿ ಜೀವರಿಗೆ ಅನ್ವಯ ಆಗಬೇಕು. ಎಲ್ಲಿ ಆ ಜೀವರಿಗೆ ಮೀರಿದ ಗುಣಗಳಿರುತ್ತೆ ಅದನ್ನು ಅಂತರ್ಯಾಮಿಯಾದ ನಾರಾಯಣನಿಗೆ ಅನ್ವಯಿಸಬೇಕು. ಅದು ಕ್ರಮ ಇರೋದೇ ಹಾಗೆ. ನಾವು ಇಲ್ಲಿ ಮುಂದೆ 7ನೇ ಸ್ಕಂಧದಲ್ಲಿ ನೋಡುವಾಗ ಹಿರಣ್ಯಕಶಿಪು ಆಡಿದ ಮಾತಿಗೆ ಎರಡೆರಡು ಅರ್ಥವನ್ನು ಹೇಳ್ತಾರೆ. ಒಂದು ಅರ್ಥ ಜಯನ ಮಾತಿನ ಪರವಾಗಿ, ಇನ್ನೊಂದರ್ಥ ಹಿರಣ್ಯಕಶಿಪುವಿನ ಮಾತಿನ ಪರವಾಗಿ. ಅದರಿಂದಾಗಿ ಎಲ್ಲಿ ಅಂತರ್ಯಾಮಿಗೆ ಅನ್ವಯ ಆಗತ್ತೆ ಅಲ್ಲಿ ಅಂತರ್ಯಾಮಿಗೆ, ಎಲ್ಲಿ ಅಂತರ್ಯಾಮಿಯ ಸನ್ನಿಧಾನಕ್ಕೆ ಅನ್ವಯ ಆಗತ್ತೆ ಅಲ್ಲಿ ಸದಾಶಿವನಿಗೆ. ಅದರಿಂದಾಗಿ ವಿರೋಧ ಏನಿಲ್ಲ.
ಅದನ್ನೇ ಆಚಾರ್ಯರಲ್ಲಿ ಮುಂದೆ ಹೇಳಿದ್ದು. ಚತುರ್ಷು ಷಷ್ಠಿ ಇತಿ ಸೂತ್ರಾತ್. ಈ ರೀತಿ ಯಾಕೆ ಅರ್ಥ ಮಾಡಬೇಕು ಅಂತಂದರೆ, ಸಪ್ತಸು ಪ್ರಥಮ, 7 ವಿಭಕ್ತಿಗಳಲ್ಲಿ ಪ್ರಥಮ ವಿಭಕ್ತಿ ಅರ್ಥ ಇದೆ. ಇನ್ನು 6 ವಿಭಕ್ತಿಯ ಅರ್ಥದಲ್ಲಿ ದ್ವಿತೀಯ ವಿಭಕ್ತಿ ಇರುತ್ತೆ. 5 ವಿಭಕ್ತಿಗಳನ್ನು ತೃತೀಯ ವಿಭಕ್ತಿ, 4 ವಿಭಕ್ತಿಗಳನ್ನು ಚತುರ್ಥಿ ವಿಭಕ್ತಿ, ಹೀಗೆ ಕ್ರಮೇಣ ಕೆಳಗಡೆ ಆಗ್ತಾ ಬರುತ್ತೆ. 7ನೇ ವಿಭಕ್ತಿಯ ಅರ್ಥವನ್ನು ಕೊಡುತ್ತೆ. ಕೆಲವೊಮ್ಮೆ ಚತುರ್ಥಿ ವಿಭಕ್ತಿಯ ಅರ್ಥವನ್ನು ಕೊಡುತ್ತೆ, ಅದು ರೇರು. ಅದರಿಂದಾಗಿ ಇಲ್ಲಿ ಚತುರ್ಷು ಷಷ್ಠಿ ಅಂತ ಇರೋದ್ರಿಂದ ಷಷ್ಠಿ ವಿಭಕ್ತಿಯನ್ನು ಇಟ್ಟುಕೊಂಡು ಚತುರ್ಷು ತ್ವಾಂ ಅಂತ ಅರ್ಥ ಮಾಡಬೇಕು. ಯಾಕೆ ಈ ರೀತಿ ಅರ್ಥ ಮಾಡಬೇಕು ಅಂದರೆ, ಗಾರುಡದಲ್ಲಿ ಹೀಗಿದೆ: ವಿಷ್ಣುವಧೀನ ಜಗತ್ಸತ್ತ ಪ್ರತೀತಿಶ್ಚೇಷ್ಟಿತಂ ಗತಿ ಇತಿಯನ್ನಿಶ್ಚಿತಂ ಜ್ಞಾನಂ ಅಪೃಥಕ್ ದರ್ಶನಂ ಮತಂ. ಈ ಜಗತ್ತಿನ ಅಸ್ತಿತ್ವ ನಾರಾಯಣನಿಗೆ ಅಧೀನವಾಗಿದೆ. ಜಗತ್ತಿನ ಅರಿವು ನಾರಾಯಣನಿಂದ ಜಗತ್ತಿಗೆ ಬರ್ತಾ ಇದೆ, ಜನರಿಗೆ ಬರ್ತಾ ಇದೆ. ಮತ್ತು ಜಗತ್ತಿನ ಕ್ರಿಯೆ ನಾರಾಯಣನಿಂದ, ಜಗತ್ತಿಗೆ ಗುರಿ ನಾರಾಯಣ. ಈ ಜ್ಞಾನವನ್ನು ಅಪೃಥಕ್ ಜ್ಞಾನ, ಯಥಾರ್ಥ ಜ್ಞಾನ ಅಂತ ಕರೀತಾರೆ. ಮಿಥ್ಯಾಜ್ಞಾನಂ ಪೃಥಕ್ ಜ್ಞಾನಂ ಇತಿ ವೇದ ವಿದೋ ವಿದುಹು. ಮಿಥ್ಯಾಜ್ಞಾನ ಅನ್ನೋದೇನಿದೆ ಅದು ಪೃಥಕ್ ಜ್ಞಾನ ಅಂತ ಹೇಳ್ತಾರೆ. ಯಥೈವಾರ್ಥ ತಥಾಜ್ಞಾನಂ ಅಪೃಥಕ್ ದೃಷ್ಟಿರುಚ್ಯತೆ. ವಸ್ತು ಹೇಗಿದೆಯೋ ಹಾಗೇ ನೋಡಿದರೆ ಅದನ್ನು ಅಭೇದ ಜ್ಞಾನ ಅಂತ ಹೇಳ್ತಾರೆ. ಅದರಿಂದ ಜ್ಞಾನಿಗಳು ತಪ್ಪಾಗಿ ತಿಳಿಯುವುದಿಲ್ಲ ಅಂತ ಅರ್ಥ. ನಿನ್ನ ಅಡಿದಾವರೆಗಳನ್ನು ಯಾರು ಭಕ್ತಿಯಿಂದ ಚಿಂತನೆ ಮಾಡ್ತಾರೆ ಅವರಿಗೆ ಅಯಥಾರ್ಥ ಜ್ಞಾನ ಬರುವುದಿಲ್ಲ. ನಿನ್ನನ್ನು ವಿರೋಧಿಸಿದ್ರಿಂದ ದಕ್ಷನಿಗೆ ಅಯಥಾರ್ಥ ಜ್ಞಾನ ಬಂತು ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಪೃಥಕ್ ದೃಶಃ ಕರ್ಮಧಿಯೋ ದುರಾಚಯಾ ಪರೋದಯೇನ ಅರ್ಪಿತ ಹೃದೃಜೋನಿಶಂ ಪರಾನ್ ದುರುಕ್ತೈರ್ ವಿತದಂತಿ ಅರುಂತುದಾಹ ತಾನ್ ಮಾ ವಧೀರ್ದೇವ ಭವಾನ್ ಪೃಥಗ್ ವಿಧಾನ್. ಪೃಥಕ್ ದೃಶಃ ತಪ್ಪು ತಿಳಿದವರು, ಅದೇ ತಪ್ಪು ತಿಳಿದವರು. ಪೃಥಕ್ ದೃಶಃ ಅಂದರೆ ಭಿನ್ನವಾಗಿ ತಿಳಿದವರು. ಭಿನ್ನವಾಗಿ ಅಂದರೆ ಇರುವುದಕ್ಕಿಂತ ಭಿನ್ನವಾಗಿ ತಿಳಿದವರು ಅಂತ. ಅದಕ್ಕೆ ಆ ಕೊಟೇಶನನ್ನು ಆಚಾರ್ಯರು ಕೊಟ್ಟಿದ್ದು. ಪೃಥಕ್ ದೃಶಃ ಅಂದರೆ ಭಿನ್ನವಾಗಿ ತಿಳಿದವರು. ಭಿನ್ನವಾಗಿ ಅಂದರೆ ವಸ್ತು ಇರೋದು ಒಂದು ರೀತಿ, ತಿಳ್ಕೊಳ್ಳೋದು ಇನ್ನೊಂದು ರೀತಿ. ಪೃಥಕ್ ದೃಶಃ ಕರ್ಮಧಿಯ, ಕರ್ಮವೇ ಮಿಗಿಲು ಅಂತ. ದುರಾಶಯ ಕೆಟ್ಟ ಮನಸ್ಸಿನವರು. ಪರೋದಯೇನ ಅರ್ಪಿತ ಹೃದೃಜ, ಬೇರೆಯವರು ಎತ್ತರಕ್ಕೆ ಹೋದಾಗ ಸಹಿಸಲಾರದೆ ಕರುಬುವವರು. ಪರಾನ್ ದುರುಕ್ತೈ ವಿತುದಂತಿ, ಅದರಿಂದಾಗಿ ಅವರು ಬೇರೆಯವರನ್ನು ಕುರಿತು ಟಾಂಟ್ ಕೊಡ್ತಾ ಇರ್ತಾರೆ ಯಾವಾಗಲೂ. ತಾನ್ ಮಾ ವಧೀರ್ ದೇವ ಭವಾನ್ ಪೃಥಗ್ ವಿಧಾನ್, ಅಂಥವರನ್ನು ನೀನು ಕೊಲ್ಲಬೇಡ, ಅವರಿಗೆ ಅರಿವು ನೀಡು. ಸಜ್ಜನರು ಕೂಡ ಯಾವಾಗ ಈ ರೀತಿ ಮಾಡ್ತಾರೆ ಅವರಿಗೆ ನೀನು ಅರಿವು ನೀಡಬೇಕಷ್ಟೇ. ಕುರುವಂತಿ ತತ್ರ ಹ್ಯನುಕಂಪಯಾಂ ಕೃಪಾಂ ನ ಸಾಧವೋ ದೈವ ಬಲಾತ್ಕೃತಾ ಕಥಂ. ಯೇಸ್ಮಿನ್ ಯದಾ ಪುಷ್ಕರ ನಾಭ ಮಾಯಯ ದುರ್ಲಂಘ್ಯಯ ಸ್ಪೃಷ್ಟದೃಶ ಪೃಥಗ್ ದೃಶಃ ಕುರುವಂತಿ ತತ್ರಶ್ಚನುಕಂಪಯಾ ಕೃಪಾಂ ನ ಸಾಧವೋ ದೈವ ಬಲಾತ್ಕೃತಾ ಕಥಂ. ಅಂಥವ್ರ ಬಗ್ಗೆ ಅನುಕಂಪೆ ಇರಬೇಕು. ಅವ್ರನ್ನ ನೀನು ಕೊಂದುಬಿಡೋದೆ. ದಕ್ಷ ಪ್ರಜಾಪತಿ ಮಾಡಿದ್ದು ತಪ್ಪು ಹೌದು, ಆದರೆ ಅದು ದೇವರ ಮಾಯೆ ಅಲ್ವೇ? ದೇವರ ಬಂಧಕ ಶಕ್ತಿಯಿಂದ ಕಟ್ಟಲ್ಪಟ್ಟು ನಿನ್ನ ಬಗೆಗೆ ಹೊಟ್ಟೆ ಕಿಚ್ಚಿನಿಂದ ಉರಿದು ದಕ್ಷ ಪ್ರಜಾಪತಿ ನಿನ್ನನ್ನು ನಿಂದನೆ ಮಾಡ್ತಾ ಇದ್ದ. ನಿನ್ನನ್ನು ಬಿಟ್ಟು ಯಾಗ ಮಾಡಬಹುದು ಅಂತ ಹೊರಟ ಸದಾಶಿವ. ಅಂಥವ್ರ ಬಗ್ಗೆ ಒಂದು ಸ್ವಲ್ಪ ಅನುಕಂಪೆ ಇರಲಿ. ನೀನು ಅವ್ರನ್ನ ಕೊಲ್ಲೋದೆ ಅಂದರೆ ತಂದೆ ಮಗನಿಗೆ ಮೊಮ್ಮಗನ ಬಗೆಗೆ ಕೃಪೆ ತೋರು ಅಂತ ಹೇಳುವ ಹಾಗಿದೆ ಇದು. ಹೃದಯಸ್ಯ ದ್ರವೀಭಾವಸ್ತು ಅನುಕಂಪೇತಿ ಕಥ್ಯತೆ. ಅನುಕಂಪ ಅಂದ್ರೇನು? ಹೃದಯ ನೀರಾಗಿ ಹೋಗುವುದು. ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹುರು ಮನೀಚಿಣ. ಅನುಕಂಪ ಮತ್ತು ಕೃಪಾ ಎರಡಕ್ಕೂ ವ್ಯತ್ಯಾಸ ಇದೆ. ಅನುಕಂಪ ಅಂದರೆ
ಹೃದಯ ಕರಗತ್ತೆ. ಬಹಳ ದೂರದಲ್ಲಿದ್ದಾಗ ಉಪಕಾರ ಹೆಂಗೆ ಮಾಡುತ್ತೆ ಆಗತ್ತೆ. ಇನ್ನು ಕೃಪಾ ಅಂತಂದರೆ ಉಪಕಾರಂ ಕರ್ತುಮಿಚ್ಛ, ಉಪಕಾರವನ್ನು ಮಾಡಲೇಬೇಕು ಅಂತನ್ನುವ ಬಯಕೆ, ಅದು ಕೃಪಾ. ನಿಮ್ಮಂಥವ್ರಿಗೆ ಕೃಪೆ ಇರಬೇಕು, ಅನುಕಂಪೆ ಇರಬೇಕು, ವಿನಃ ಅವ್ರನ್ನ ಕೊಂದು ಬಿಡಬಾರದು. ಭವಾನ್ ನಿಪುಂಸ ಪರಮಸ್ಯ ಮಾಯೆಯ ದುರ್ಲಂಘೆಯ ಅಸ್ಪೃಷ್ಟಮತಿ ಸಮಸ್ತ ದೃಕ್ ತಯಾ ಹತಾತ್ಮ ಸ್ವನುಕರ್ಮ ಚೇತ ಸ್ವನುಗ್ರಹಂ ಕರ್ತುಮಿಹಾರ್ಹತಿ ಪ್ರಭೋ. ನೀನು ಪರಮಾತ್ಮನ ದುರ್ಲಂಘ್ಯವಾದ ಮಾಯೆಯ ಬಂಧಕ ಶಕ್ತಿಯಿಂದ ಅಸ್ಪೃಷ್ಟಮತಿ ದೂರ ಉಳಿದವ. ಅಂದರೆ ಏನು? ದೇವರು ಬಂಧಕ ಶಕ್ತಿಯನ್ನು ನಿನ್ನಲ್ಲಿ ಹಾಕಿಲ್ಲ, ನೀನು ಅಜ್ಞಾನಿಯಾಗುವಂತೆ ಮಾಡಿಲ್ಲ, ನೀನು ಜ್ಞಾನಿಯಾಗುವಂತೆಯೇ ಅನುಗ್ರಹ ಮಾಡಿದ್ದಾನೆ. ಆದರೆ ದೇವರ ಮಾಯೆಯಿಂದ ಅಂಟಿಕೊಂಡ ಬೇರೆ ಸಜ್ಜನರ ಬಗೆಗೆ ನಿನಗೆ ಅನುಕಂಪೆ ಇರಬೇಕಲ್ವೇ? ಕುರು ಅಧ್ವರಸ್ಯೋದ್ಧರಣಂ ಹತಸ್ಯ ಭೋ ತ್ವಯಾ ಅಸಮಾಪ್ತಸ್ಯ ಮನೋ ಪ್ರಜಾಪತೇಃ ನಯತ್ರ ಭಾಗಂ ತವ ಭಾಗಿನೋ ದದುಹು ಕುಸ್ಪರ್ಧಿನೋ ಏನ ಮಖೋ ನಿನೀಯತೆ. ಅದರಿಂದ ಕುರು ಅಧ್ವರಸ್ಯ ಉದ್ಧರಣಂ, ಈ ಯಜ್ಞವನ್ನು ಮತ್ತೆ ಮಾಡುವಂತೆ ಮಾಡು. ಈ ಯಜ್ಞ ಅಸಮಾಪ್ತ, ಪೂರ್ತಿಯಾಗಿ ಮುಗಿದಿಲ್ಲ, ಮುಗಿಯುವಂತೆ ಮಾಡು. ನಯತ್ರ ಭಾಗಂ ತವ ಭಾಗಿನೋ ದದುಹು ಕುಸ್ಪರ್ಧಿನೋ ಏನ ಮಖೋ ನಿನೀಯತೆ. ನಿನ್ನ ವಿರುದ್ಧವಾಗಿ ಈ ಯಜ್ಞ ಹೊರಟಿದೆ, ಹಾಗಾಗದಂತೆ ನೀನೇ ಮಾಡಬೇಕು. ಜೀವತಾದ್ಯಜಮಾನೋಯಂ ಪ್ರಪದ್ಯೇತ ಅಕ್ಷಿಣೀ ಭಗಃ ಭೃಗೋ ಶ್ಮಶ್ರೂಣಿರೋಹಂತು ಪೂಷ್ಣೋ ದಂತಾಶ್ಚ ಪೂರ್ವವತ್. ದಕ್ಷ ಬದುಕಲಿ, ಪ್ರಪದ್ಯೇತ ಅಕ್ಷಿಣೀ ಭಗಃ, ಭಗನಿಗೆ ಕಣ್ಣು ಬರಲಿ, ಭೃಗುವಿಗೆ ಗಡ್ಡ ಮೂಡಲಿ, ಪೂಷ್ಣೋ ದಂತಾಶ್ಚ ಪೂರ್ವವತ್, ಪೂಷನ್ ಅನ್ನುವ ಆದಿತ್ಯನಿಗೆ ಹಲ್ಲುಗಳು ಬರಲಿ, ದೇವಾನಾಂ ಭಗ್ನಗಾತ್ರಾಣಾಂ ಋತ್ವಿಜಾಂ ಚಾಯುಧಾಶ್ಮಭಿ ಭವತಾನುಗೃಹೀತಾನಾಂ ಆಶು ಮನ್ಯೇ ತ್ವನಾತುರಂ. ಮೈ ಕೈ ಮುರಿದುಕೊಂಡ ದೇವತೆಗಳು ನಿನ್ನ ಅನುಗ್ರಹದಿಂದ ಮತ್ತೆ ದೃಢವಾದ ಅಂಗಗಳನ್ನು ಪಡೆಯಲಿ. ಏಷತೆ ರುದ್ರಭಾಗೋಸ್ತು ಯದುಚ್ಛಿಷ್ಟ ಅಧ್ವರಸ್ಯ ವೈ ಯಜ್ಞಸ್ಥೆ ರುದ್ರಭಾಗೇನ ಕಲ್ಪತಾಂ ಅದ್ಯ ಯಜ್ಞಹನ್. ಏಷತೆ ರುದ್ರಭಾಗೋಸ್ತು, ರುದ್ರ ಎಲ್ಲರಿಗೂ ಆಹುತಿ ಆದ ಮೇಲೆ ನೀನು ಆಹುತಿಯನ್ನು ಸ್ವೀಕರಿಸುವಂತಾಗಲಿ. ಮುಂದೆ ಎಲ್ಲ ಯಜ್ಞಗಳಲ್ಲಿಯೂ ಇದೇ ಕ್ರಮ ಬರಲಿ. ಅದಕ್ಕೆ ಉಚ್ಚಿಷ್ಟ ಭಾಗ ರುದ್ರನದ್ದು, ಉತಿಶಿಷ್ಟ ಅಂದರೆ ಉಳಿದದ್ದು ಅಂತ. ಎಂಜಲು ಅನ್ನೋದು ತಿಂದು ಉಳಿದದ್ದೇ ತಾನೆ, ಉಳಿದದ್ದು ಅಂತ ಅಷ್ಟೇ ಅರ್ಥ. ಉತ್ಶಿಷ್ಟ. ಹೀಗೆ ಇತಿ ಶ್ರೀಮದ್ಭಾಗವತೆ ಚತುರ್ಥ ಸ್ಕಂಧೆ ಸಪ್ತಮೋಧ್ಯಾಯ. ಹೀಗೆ 7ನೆಯ ಅಧ್ಯಾಯ ಮುಗಿದಿದೆ. ಮೈತ್ರೇಯ ಉವಾಚ ಇತ್ಯಜೇನ ಅನುನೀತೇನ ಭವೇನ ಪರಿತುಷ್ಯತಾ ಅಭ್ಯಧಾಯಿ ಮಹಾಬಾಹೋ ಪ್ರಹಸ್ಯ ಶ್ರೂಯತಾಮಿತಿ. ಈ ರೀತಿಯಾಗಿ ಬ್ರಹ್ಮದೇವರು ಒಂದು ಸ್ವಲ್ಪ ಅನುಕಂಪೆ ಇರಬೇಕು ಅಂತ ಮಿದುವಾಗಿ ಹೇಳಿದಾಗ ರುದ್ರದೇವರು ಮುಗುಳು ನಕ್ಕರಂತೆ. ಆಯಿತು, ನೀವು ಹೇಳಿದ ಹಾಗೆ ಕೇಳುತ್ತೇನೆ ಅಂತ ಬ್ರಹ್ಮದೇವರು ಹೇಳಿದ್ದಕ್ಕೆ ಸಮ್ಮತಿಯನ್ನು ಸೂಚಿಸಿ, ಸಮ್ಮತಿಯನ್ನು ನುಡಿದು ಮಾತನಾಡಿದರು. ರುದ್ರೌವಾಚ ನಾಘಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ ದೇವಮಾಯಾಭಿಭೂತಾನಾಂ ದಂಡಸ್ತತ್ರ ಧೃತೋಮಯ. ಪ್ರಜೇಶ, ಓ ಬ್ರಹ್ಮದೇವರೇ, ನಾನೇನು ಈ ಬಾಲಕರ ಮೇಲೆ ಬಹಳ ಸಿಟ್ಟು ಮಾಡಿಕೊಂಡಿಲ್ಲ, ಇವರ ಪಾಪವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ದೇವಮಾಯಾಭಿಭೂತಾನಾಂ, ದೇವತೆಗಳ ನಾರಾಯಣನ ಬಂಧಕ ಶಕ್ತಿಯಿಂದ ದಾರಿ ತಪ್ಪಿದ ಇವರಿಗೆ ಒಂದು ಸ್ವಲ್ಪ ಶಿಕ್ಷೆ ಕೊಟ್ಟೆ ಅನ್ನೋದು ಸರಿ. ಆದರೆ ಇವರ ಪಾಪವನ್ನು ಗಟ್ಟಿಯಾಗಿ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ. ಪ್ರಜಾಪತೇರ್ದಗ್ಧ ಶೀರ್ಷ್ಣಃ ಭವತು ಅಜಮುಖಂ ಶಿರಃ
ಮಿತ್ರಸ್ಯ ಚಕ್ಷುಷಾ ಈಕ್ಷೇತ ಭಾಗಂ ಸ್ವಂ ಬರ್ಹಿಷೋ ಭಗಃ. ಪ್ರಜಾಪತಿ ದಕ್ಷ ಪ್ರಜಾಪತಿಯ ತಲೆ ಸುಟ್ಟು ಹೋಯಿತು. ಬಲಿಪಶುವಿನ ತಲೆಯನ್ನು ಇವನಿಗೆ ಜೋಡಿಸಿಬಿಡಿ. ಯಜಮಾನ ಪಶು ಆಯ್ತಲ್ಲ, ಯಜಮಾನನೇ ಪಶು ಆಗೋದ, ಪಶು ಯಜಮಾನ ಆಗಲಿ ಅಂತ ಅದನ್ನು ನಾನು ಹೇಳಿದ್ದು. ಯಾವುದನ್ನು ಬಲಿ ಕೊಡಬೇಕಿತ್ತೋ ಅದರ ತಲೆ ಅಜ ಮೇಕೆ, ಆ ಮೇಕೆಯ ತಲೆ ದಕ್ಷನ ತಲೆಗೆ ಬಂದು ಕೂಡಲಿ, ದಕ್ಷನ ಕತ್ತಿನ ಮೇಲೆ ಕೂಡಲಿ. ಇವನ್ ತಲೆ ಈಗಾಗಲೇ ಯಜ್ಞದಲ್ಲಿ ಹೋಮ ಮಾಡಿ ಆಗಿದೆ. ಅದರಿಂದ ಹೇಳಿದ್ದು ಬಲಿ ಯಜಮಾನ ಆಯಿತು, ಬಲಿಪಶು ಯಜಮಾನ ಆಯಿತು, ಯಜಮಾನ ಬಲಿಪಶು ಆಗೋದಾ ಅಂತ. ಮಿತ್ರಸ್ಯ ಚಕ್ಷುಷಾ ಈಕ್ಷೇತ. ಇನ್ನು ಭಗ ಮಿತ್ರನ ಕಣ್ಣಿನಿಂದ ನೋಡಲಿ. ಪೂಷಾತು ಯಜಮಾನಸ್ಯ ದದ್ಭಿರ್ಜಕ್ಷತು ಪಿಷ್ಟಭುಕ್. ಪೂಷನ್ನಿದ್ದಾನಲ್ಲ, ಯಜಮಾನನ ಹಲ್ಲುಗಳ ಮೂಲಕ ತಿನ್ನಲಿ, ಅದು ಪಿಷ್ಟಭುಕ್. ಹಿಟ್ಟನ್ನು ತಿನ್ನಲಿ, ಹಲ್ಲಿಲ್ವಲ್ಲ ಅವನಿಗೆ. ಅದಕ್ಕಾಗಿ ಏಷತೆ ಪೂಷನ್ ಭಾಗ ಅಂತ ಹೇಳಿ ಒಂದು ಮಂತ್ರವನ್ನು ಚಿಂತನೆ ಮಾಡಿಕೊಂಡು ಯಜಮಾನ ಹಿಟ್ಟನ್ನು ತಿನ್ನಲಿಕ್ಕಿದೆ. ನಿಮಗೆಲ್ಲ ಈಗ ಅರ್ಥ ಆಗಿರಬೇಕು ಯಾಕೆ ಉಪಕರ್ಮಾದಿಗಳಲ್ಲಿ ಹಿಟ್ಟನ್ನೇ ಮಾಡ್ತಾರೆ ಅಂತ, ಯಾಕೆ ಯಜ್ಞದಲ್ಲಿ ಹಿಟ್ಟನ್ನು ವ್ಯಾಪಕವಾಗಿ ಬಳಸ್ತಾರೆ ಅಂತ. ಅದು ಪೂಷನ್. ದೇವಾ ಪ್ರಕೃತ ಸರ್ವಾಂಗ ಏಮ ಉಚ್ಛೇಷಣಂ ದದುಹು. ಈ ದೇವತೆಗಳೆಲ್ಲ ನನಗೆ ಅವರ ಭಾಗವನ್ನು ಕೊಡ್ತಾರಲ್ಲ, ಅವರಿಗೆ ಪೂರ್ಣ ಅಂಗ ಬರಲಿ. ಬಾಹುಭ್ಯಾಂ ಅಶ್ವಿನೋ ಪೂಷ್ಣೋ ಹಸ್ತಾಭ್ಯಾಂ ಕೃತಬಾಹವ ಭವಂತು ಅಧ್ವರ್ಯವಶ್ಚಾನ್ಯೇ ಬಸ್ತಶ್ಮಶ್ರು ಭೃಗುರ್ಭವೇತ್. ಅಶ್ವಿಗಳ ತೋಳುಗಳಿಂದ, ಪೂಷನ್ ಅನ್ನುವವನ ಹಸ್ತಗಳಿಂದ ಅಧ್ವರ್ಯುಗಳು ಹೋಮ ಮಾಡಲಿ. ಬಸ್ತಶ್ಮಶ್ರು ಭೃಗೋ ಭವೇತ್. ಭೃಗುವಿನ ಗಡ್ಡ ಹೋಯ್ತಲ್ಲ, ಈ ಮೇಕೆಗಡ್ಡವನ್ನು ತಂದು ಅಂಟಿಸಿ. ಅದರಿಂದಾಗಿ ಮೇಕೆಗಡ್ಡ ಅಂತ ಹೇಳಿ ಬಯ್ಯೋ ಹಾಗಿಲ್ಲ, ಬೇಕಾಗಿಲ್ಲ. ಯಾಕೆ ಅದು ಅವರು ಅಲ್ಲಿಗೆ ಬರೋದು ಅಷ್ಟೇಪ್ಪ, ಏನು ಮಾಡೋದು, ಏನು ಸ್ಟೈಲ ಮಾಡಿರ್ತಾರೆ, ಇರೋದೇ ಅಷ್ಟು. ಮೈತ್ರೇಯ ಉವಾಚ ತದಾ ತರವಾಣಿ ಭೂತಾನಿ ಶ್ರುತ್ವಾ ಮೀಳುಷ್ಟಮೋದಿತಂ ಪರಿತುಷ್ಟಾತ್ಮಭಿಸ್ತತ್ರ ಸಾಧು ಸಾಧ್ವಿತ್ಯಥಾಬ್ರುವನ್. ಯಾವಾಗ ಸದಾಶಿವ ಈ ರೀತಿ ಎಲ್ಲರನ್ನ ಮನ್ನಿಸಿ ಅನುಗ್ರಹ ಮಾಡಿದನೋ ಆಗ ಎಲ್ಲರಿಗೂ ಖುಷಿಯಾಯಿತಂತೆ. ಮೀಳುಷ್ಟಮೋದಿತಂ, ಮೀಢುಷ್ಟಮ, ಮೀಢ್ವಾನ್ ಅಂದರೆ ಬೇಡಿದ್ದನ್ನು ನೀಡುವವ. ಬೇಡಿದ್ದನ್ನು ನೀಡುವವರಲ್ಲಿ ಅಗ್ರಗಣ್ಯ ಮೀಢುಷ್ಟಮ. ಮೀಢುಷ್ಟಮ ಶಿವತಮ ಶಿವೋನ ಸುಮನಾಭವ ಅಂತ ರುದ್ರದಲ್ಲಿ ರುದ್ರದೇವರನ್ನ ಸದಾಶಿವನನ್ನು ಹೇಳೋದು ಯಾಕೆ ಅಂತ ಗೊತ್ತಾಗಿರಬೇಕು. ತಥೋ ಮೀಢ್ವಾಂಸ ಮಾಮಂತ್ರ್ಯ ಶುನಾಸೀರಾ ಸಹರ್ಷಿಭಿ ಭೂಯಸ್ತದ್ದೇವಯಜನಂ ಸಮೀಢ್ವದ್ವೇಧಸೋ ಯಯುಹು. ಈ ರೀತಿಯಾಗಿ ಹೇಳಿದಾಗ ಎಲ್ಲ ಋಷಿಗಳು ನಮಸ್ಕಾರ ಮಾಡಿ, ಮತ್ತೆ ಎಲ್ಲ ದೇವತೆಗಳು, ಶುನಾಸೀರಾಹ ಅಂದರೆ ಇಂದ್ರನನ್ನು ಶುನಾಸೀರ ಅಂತ ಕರೀತಾರೆ. ಆ ಇಂದ್ರ ಎಲ್ಲ ಋಷಿಗಳ ಜೊತೆಗೆ ಸದಾಶಿವನ ಅನುಮತಿಯನ್ನು ಪಡೆದು ಮತ್ತೆ ಯಜ್ಞದ ಜಾಗಕ್ಕೆ ತೆರಳಿದ. ವಿಧಾಯ ಕಾರ್ತ್ಸ್ನೇನ ಚ ತದ್ಯಥಾಹ ಭಗವಾನ್ ಭವಃ ಸಂದಧುಃಖಸ್ಯ ಕಾಯೇನ ಸವನೀಯ ಪಶೋಶಿರಃ. ಯಜ್ಞಭೂಮಿಗೆ ಹೋಗಿ ಅಲ್ಲಿ ಬಲುಪಶುವಿನ ತಲೆಯನ್ನು ದಕ್ಷ ಪ್ರಜಾಪತಿಯ ಮುಂಡಕ್ಕೆ ಜೋಡಿಸಿದರು. ಸಂಧೀಯಮಾನೆ ಶೀರ್ಷಣಿ ದಕ್ಷೋ ರುದ್ರಾಭಿವೀಕ್ಷಿತ ಸದ್ಯಸುಪ್ತ ಯುವೋತ್ತಸ್ಥೌ ದದೃಶೇ ಜಾಗ್ರತೋ ಮೃಡಂ. ಸದಾಶಿವನು ಅಷ್ಟು ಹೊತ್ತಿಗೆ ಬಂದ ಅಂತೆ. ಆಡಿನ ತಲೆಯನ್ನು ಯಾವಾಗ ದಕ್ಷ ಪ್ರಜಾಪತಿಯ ಮುಂಡಕ್ಕೆ ಜೋಡಿಸಿದರೂ ಆಡಿನ ರುಂಡದ ದಕ್ಷ ಪ್ರಜಾಪತಿ ನಿದ್ರೆ ತಿಳಿದೆದ್ದವನಂತೆ ಎದ್ದ. ಎದುರುಗಡೆ ಸದಾಶಿವ ಇದ್ದ. ತದಾ ವೃಷಧ್ವಜದ್ವೇಷ ಕಲಿಲಾತ್ಮ ಪ್ರಜಾಪತಿ ಶಿವಾವಲೋಕಾದಭವತ್ ಶರದಭ್ರ ಇವಾಮಲಃ. ಅಲ್ಲಿಯ ತನಕ ಸದಾಶಿವನ ದ್ವೇಷವನ್ನು ಹೃದಯದಲ್ಲಿ ತುಂಬಿಕೊಂಡ ದಕ್ಷ ಪ್ರಜಾಪತಿ
ಸದಾಶಿವನನ್ನು ನೋಡಿದ ಕೂಡಲೇ ಮನಸ್ಸಿನ ಕೊಳೆಯೆಲ್ಲ ಹೊರಟು ಹೋಯ್ತಂತೆ. ಶರದಭ್ರೈವಾಮಲಃ, ಶರತ್ಕಾಲದ ಮೋಡದಂತೆ ಆದ. ಭವಸ್ತವಾಯ ಕೃತಧೀಹಿ ನಾಶಕ್ನೋದನುರಾಗತಃ ಔತ್ಕಂಠ್ಯ ಬಾಷ್ಪಕಳಯ ತಂಪರೇತಾಂ ಸುತಾಂ ಸ್ಮರನ್. ಸದಾಶಿವನನ್ನು ಕೊಂಡಾಡಬೇಕು ಅಂತ ಹೋದ. ಸತ್ತ ಮಗಳು ನೆನಪಾದಳು. ಉತ್ಕಂಠಿತನಾಗಿ ಮಾತು ಹೊರಡಲಿಲ್ಲ, ಕಣ್ಣೀರು ಮಾತ್ರ ಉರುಳಿತು. ಕೃಚ್ಛ್ರಾತ್ ಸಂಸ್ತಭ್ಯತ ಮನಃ ಪ್ರೇಮ ವಿಫಲಿತ ಸುಧೀಹಿ ಶಶಂಸ ನಿರ್ವ್ಯಳೀಕೇನ ಭಾವೇನೇಚಂ ಪ್ರಜಾಪತಿ. ಕಷ್ಟಪಟ್ಟು ಮನಸ್ಸನ್ನು ನಿಗ್ರಹಿಸಿ, ಒಂದು ಕಡೆ ಮಗಳ ಮೇಲಿನ ಪ್ರೀತಿ ಅವನನ್ನು ಸೆಳಿತಾ ಇದೆ. ಕಷ್ಟಪಟ್ಟು ಸದಾಶಿವನನ್ನು ಸ್ತೋತ್ರ ಮಾಡಿದ. ಏನು ಮಾಡಿದ ಅಂತ ಹೇಳಿ ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾ ಪುನೋತಿ ಪಿತಾ ಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.